ಒಬ್ಬ ಚೆನ್ನಾಗಿ ಓಡಾಡೋ ಮನುಷ್ಯನಿಗೆ ಸಡನ್ಲಿ ಆಕ್ಸಿಡೆಂಟ್ ಅನ್ನೋ ಒಂದು ರೂಪದಲ್ಲಿ ನೀನು ಬೆಡ್ ಮೇಲೆ ಮಲಗಿರಬೇಕು, ನಿನ್ನ ಅರ್ಧ ಬಾಡಿ ಇಲ್ಲವೇ ಇಲ್ಲ ನಂಗೆ ಬದುಕಬೇಕು ಅಂದಾಗ ಎಂಥ ಮನುಷ್ಯ ಆದರೂ ಅಕ್ಸೆಪ್ಟ್ ಹೆಂಗೆ ಮಾಡ್ಕೊತಾನೆ? ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೆ ಏನೆಲ್ಲ ಕತೆ ನಡೀತು. ಡಿಪ್ರೆಷನ್ ಲೆವೆಲ್ಗೆ ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡಿ ಯಾರು ಮನೇಲಿರೋರು ಯಾರು ನನ್ನನ್ನು ಅರ್ಥನೇ ಮಾಡ್ಕೊತಿಲ್ಲ. ಹೊಸ ಟ್ರಿಕ್ ಟ್ರಿಕ್ಕಾ? ಹೆಂಗೆ ಹೇಳಿ ಹಿಂಗೆ ಸರಿಯಾಗಿ ಹೊಸ್ಬೇಕು ನನ್ನ ಗುಳ್ಳೆ ಬುದ್ಧಿಯ ಮೇಲೆ. ಯಾರ್ಯಾರು ನನ್ನ ಜೀವನದ ಬಗ್ಗೆ ಏನೆಲ್ಲ ಅಂದ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಲೈಫಲ್ಲಿ ನಾನು ಪಾರದರ್ಶಕವಾಗಿ ಬದುಕ್ತಾ ಇದ್ದೀನಿ. ಒಂದಷ್ಟು ಡಿಸೈನ್ಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಕಲೆ ಅನ್ನೋದು ಕೈಯಲ್ಲೇ ಇರುತ್ತೆ, ಸರಿಯಾಗಿ ಪ್ರದರ್ಶನ ಮಾಡಬೇಕಷ್ಟೆ. ಅವುಗಳಿಗೆ ಪ್ರೀತಿ ತೋರಿಸ್ಬೇಕು ನಾವು. ಸೊ ಮೂಕ ಪ್ರಾಣಿ ಆಗಿದ್ರು ಬಟ್ ಅವು ನೋಡಿ ಒಂದು ಸಾರಿ ಬಿಸ್ಕೆಟು ಏನೋ ಒಂದಿಷ್ಟು ಅನ್ನ ಹಾಕ್ಬಿಟ್ರೆ ಎಷ್ಟು ಪ್ರೀತಿಯಾಗಿರ್ತವೆ ಅಂದರೆ ನಮ್ಮನ್ನು ಎಲ್ಲಿ ನೋಡಿದ್ರು ಬೇಗ ರೆಸ್ಪಾಂಡ್ ಮಾಡ್ತಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 80ನೇ ದಿನದ ವ್ಲಾಗು. ಸೊ ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ. ಸೊ ನೈಟು ವೀಡಿಯೋ ಎಡಿಟಿಂಗ್ ಮಾಡಿ ಸ್ವಲ್ಪ ಮಲಗಕ್ಕೆ ಲೇಟ್ ಆಯಿತು. ಸೊ ಇವಾಗ ಒಂದಷ್ಟು ಕೆಲಸಗಳಿದ್ದಾವೆ. ನೈಟ್ ಸಾಂಬಾರಿಗೆ ರೈಸ್ ಮಾಡಿಟ್ಟಿದ್ದೀನಿ. ಇವಾಗ ಬ್ರಷ್ ಮಾಡಿ ಬಂದು ನಾನು ಪೂರ್ವಿ ಇಬ್ಬರು ತಿನ್ನೋದು. ಬಾ ಪೂರ್ವಿ. ಏನೋ ಬಿಳಿಯಾ? ಆಗುತ್ತೆ ಎತ್ತಕ್ಕೆ? ಬಟ್ಟೆ ಎಲ್ಲ ಕೆಳಗಡೆ ಬಿದ್ದೋಗವಲ್ಲಿ, ಕೆಸರಾಗ್ಬಿಟ್ಟವೆ. ಆ ಕೆಳಗಡೆ ಬಿದ್ದೋಗಿರೋನ ಬೇರೆ ತಕ್ಕೊಡು, ಮೇಲಿರೋ ತಂದು ಇಲ್ಲಿ ಹಾಕ್ತೀನಿ ನಾನು. ನಂಗೆ ತೊಡೆ ಮ್ಯಾಗೆ ತಕ್ಕೊಡು. ಅಲ್ಲಿ ಹೋದ್ರೆ ಮತ್ತೆ ವೀಲೆಲ್ಲ ಗಲೀಜಾಗ್ತದೆ, ಆಚೆ ಹೋದರೆ ತೇವಾಯ್ತಲ್ಲ. ಈ ಸ್ಟ್ಯಾಂಡ್ ಕೊಡಿಸಿದ್ದು ನಿಜವಾಗ್ಲೂ ತುಂಬಾ ಉಪಯೋಗ ಆಯಿತು. ಸೊ ಸ್ಟ್ಯಾಂಡ್ ಕೊಡಿಸಿದ್ದು ಮಧುರ ಅಂತ. ಇವತ್ತವರೆಗೂ ಅವ್ರ ನೇಮ್ ಹೇಳಿರಲಿಲ್ಲ ನಾನು. ಬಟ್ ನಂದು FE ಫಾಲೋವರ್ ಅವರು, ಅಲ್ಲಿಂದ ನನಗೆ ಪರಿಚಯ ಆಗಿ ಇವಾಗ ನನಗೆ ಆ ಸ್ಟ್ಯಾಂಡ್ ಕೊಡಿಸಿದ್ರು. ಸೊ ತುಂಬಾ ಖುಷಿ ಆಯ್ತು. ಇದರಿಂದ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಮೇಕೆ ತಿನ್ನ, ಇನ್ನೇ ಇತ್ತು ಮೇಕೆ, ಇನ್ನೇ ಇತ್ತು. ಹಾಂ ಇವಾಗ ಇಡು, ಬಿಡು. ಇನ್ನೊಂದು ಸ್ವಲ್ಪ ಮೇಲ್ಕೆ ಎತ್ಬೇಕು ನೀನು. ಸರಿಯಾಗಿ ಮೇಲ್ಕೆ ಎತ್ತು. ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವು ನೋಡು. ಬಿದ್ದಿರೋ ಬೇರೆ ಎಕ್ಸ್ಟ್ರಾ ತಗೊಂಡ. ಹೋಗೋ ನೀನು ಆ ಕಡೆ. ಮಳೆ ನಿಂತೈತೆ, ಹೋಗಮ್ಮ ತಗೊಂಡ ತಗೋ. ಅದನ್ನು ಪ್ಲಸ್ ತಗೊಂಡ. ಅದು ನೀರು ಹಿಡ್ಕೊಳದ ತಗೊಂಡ. ಕೈ ಏನಕ್ಕೂ ಬಂದು ಒಳಗಡೆ ಈಗ ಬೈತಾರೆ. ಹೋಗಲಿ. ಹೇಯ್ ಹೋಗ್ಬಿಡು ಬರೋ. ಹೇಯ್ ಹೋಗು, ಬೈತೀರಿ. ಹೋಗು. ಇವತ್ತು ಬಿಸ್ಕೆಟ್ ಹಾಕೋ ಬರೋಕ್ಕೆ ಮಳೆ ನಿಂತೈತಲ್ಲ ಆಚೆ ಕಡೆ. ನಾನೇನು ಮಾಡಲಿ? ಈಚೆ ಬಂದರೆ ಹಾಕ್ತೀನಿ. ಹೋಗು. ಕ್ಯಾಪಲ್ಲಿ ಏನು ಮಾಡ್ತೀಯಾ? ಚಾಟಿ ಒಳಗೆ ಕಟ್ಕೊಳಕ್ಕ ಬ್ಯಾಲೆನ್ಸ್ ಬರಲಿ ಅಂತ. ಸಾಕು ಬಿಡು. ತೂತು ಕೈಗೆ ಏನಾರ ಇಟ್ಕೊಬಿಟ್ಟು ಬಿಡು. ಸಾಕು. ಬೇಡ ಬೇಡ ಸಾಕು ಬಿಡು. ದಾರ ಹಾಕ್ಬೇಕು ತಾನೇ ದೊಡ್ಡಕ್ಕೆ. ಯಾಕೆ ಕೊಡ್ತೀನಿ ನಾನು? ಕೊಡು. ನಾನು ಹಾಕ್ಕೊಡ್ತೀನಿ ನಿಂಗೆ. ಯಾಕೆ ಕೊಡು. ಅದು ಬುಗ್ರಿನೂ ಕೊಡು. ಇದರಿಂದನೇ ಹಾಕ್ತೀನಿ, ಮೂತಿಯಿಂದನೇ ಹಾಕ್ತೀನಿ.
ಟ್ರಿಕ್ಕು ಬರ್ತದ ನನಗೆ. ಹಿಂಗೆ ಇದನ್ನ ಇಲ್ಲಿ ಹಾಕ್ಬಿಟ್ಟು ಅದನ್ನ ಮಳೆ ಅಮ್ಕದ್ ಹಂಗಿಂದ ಅಮ್ಕೋದ್ಕಿಂತ ಹಿಂಗಿಂದ ಅಮ್ಕೋ. ಓ ಹಂಗಿಂದನೇ ಹಾಕ್ಬೇಕಾ? ಉಲ್ಟಾ ಮಾಡ್ತಾ ಇದೀಯಾ ನೀನು. ಈ ಕಡೆಯಿಂದ ಹಾಕೋದು ಅಮ್ಮ, ಈ ಕಡೆಯಿಂದ ಹಾಕಿ ಇಲ್ಲಿ ದಾರ ಗಂಟು ಹಾಕೋದು. ಜ್ಞಾನ ಇಲ್ಲದೆ ಹಿಂಗೆ ಹೋಗೋದಲ್ವ ಅದು. ಹಿಂಗೆ ಹೋದಾಗ ಹಿಂಗೆ ಸೇರ್ಕೋಬೇಕು. ಹಂಗೆ ಯಾಕೆ ಹೋಗ್ಬೇಕು? ನಿನ್ಗೇನು ತಲೆ ಗೊತ್ತಾಗಲ್ವಾ ಬುದ್ಧಿ? ಮತ್ತೆ ಇದು ಫುಲ್ಲು ಮಳೆ ಮಳೆ ಅಲ್ಲಪ್ಪ. ಬುಗ್ರಿ ಬಿಡು. ಸ್ವಲ್ಪ ರೈಸ್ ಇಟ್ಟಿದ್ದೀನಿ ನಾಯಿಗೆ. ಚಿಕನ್ ಸಾಂಬಾರು ಐತಲ್ಲ, ನಮ್ಮ ಪಾಪನಿಗೆ ನನಗೆ ಅಂತ ಮಾಡ್ಕೊಂಡಿದ್ದು. ಬಟ್ ಅದು ಜಾಸ್ತಿ ನಾವು ಖರ್ಚು ಮಾಡಲ್ವಲ್ಲ. ನಾವು ಚಿಕನ್ ಸಾಂಬಾರು ಜಾಸ್ತಿ ತಿನ್ನಲ್ಲ, ಯಾಕಂದರೆ ನಾನ್ ವೆಜ್ ಅಷ್ಟೇನು ಇಷ್ಟ ಆಗಲ್ಲಲ್ವಾ. ಇನ್ನೂ ಮಿಕ್ಕಿದೆ, ಯಾಕಂದರೆ 1 kg ತಂದುಬಿಟ್ಟಿದ್ದೆ. ಇವಾಗ ರೈಸ್ ಇಟ್ಟಿದ್ದೀನಿ. ಆ ರೈಸಿಗೆ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನಾಯಿಗಾದರೂ ಹಾಕೋಣ ಅಂತ. ಅಟ್ಲೀಸ್ಟ್ ಒಂದು ಹೊತ್ತಿನ ಊಟ ಹಾಕಿದ್ರೆ ಎಷ್ಟೋ ಖುಷಿ ಸಿಗುತ್ತೆ. ಯಾರೋ ಮಾತು ಬರೋರಿಗೆ ನಾವು ಮಾಡೋ ಹೆಲ್ಪ್ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ರಿಟರ್ನು ಬೈಯೋ ಥರ ಇದ್ಬಿಡುತ್ತೆ. ತುಂಬ ಜನಕ್ಕೆ ನಾವು ಚೆನ್ನಾಗಿರೋ ಮಾಡಿರೋ ಕೆಲಸಗಳನ್ನ ಯಾವುದೂ ನೆನೆಸ್ಕೊಳ್ಳಲ್ಲ ಅವ್ರು. ಇವತ್ತು ನಮಗೆ ಅಪೋಸಿಟ್ ಮಾತಾಡ್ತಾರೆ. ಸೊ ಅದಕ್ಕೆ ಮಾತು ಬರದೇ ಇರೋವಂಥ ಮೂಕ ಪ್ರಾಣಿಗಳು ನಿಜವಾಗ್ಲೂ ನಮ್ಗೆ ಏನೂ ಕೆಟ್ಟದನ್ನು ಮಾಡಲ್ಲ. ಅವುಗಳಿಗೆ ಪ್ರೀತಿ ತೋರಿಸ್ಬೇಕು ನಾವು. ಸೊ ಮೂಕ ಪ್ರಾಣಿ ಆಗಿದ್ರು ಬಟ್ ಅವು ನೋಡಿ ಒಂದು ಸಾರಿ ಬಿಸ್ಕೆಟು ಏನೋ ಒಂದಿಷ್ಟು ಅನ್ನ ಹಾಕ್ಬಿಟ್ರೆ ಎಷ್ಟು ಪ್ರೀತಿಯಾಗಿರ್ತವೆ ಅಂದರೆ ನಮ್ಮನ್ನು ಎಲ್ಲಿ ನೋಡಿದ್ರು ಬೇಗ ರೆಸ್ಪಾಂಡ್ ಮಾಡ್ತಾರೆ. ಆದರೆ ಮನುಷ್ಯರು ಹಂಗಲ್ಲ. ಒಳ್ಳೆ ಸಿಚುವೇಶನಲ್ಲಿ ಇದ್ದಾಗ ಒಳ್ಳೆ ಥರ ಇರ್ತಾರೆ. ನಾವೊಂದು ಕೆಟ್ಟ ಸಿಚುವೇಶನಲ್ಲಿ ಇದ್ದಾಗ ನೀನು ಯಾರು ಅನ್ನೋ ಥರ ಇರ್ತೈತೆ. ಸೊ ಅದಕ್ಕೆ ನಾವುಗಳು ಯೋಚನೆ ಮಾಡಿ ಒಬ್ಬೊಬ್ರ ಜೊತೆ ಸ್ನೇಹ ಮಾಡುವಾಗಲೂ ಕೂಡ ಅದೇ ರೀತಿ ಇರಬೇಕಾಗುತ್ತೆ. ಪೂರ್ವಿ, ಆಯ್ತಮ್ಮ ಪೂರ್ವಿ, ಈ ಸಾರಿ ಸ್ಕೂಲ್ಗೆ ಫೀಸ್ ಕಟ್ಬಿಟ್ಟಿರ್ಬೇಕು. ಹೋಗು ನೀನು ಇವತ್ತು ಸ್ಕೂಲ್ಗೆ ಹೋಗಮ್ಮ. ವೇಸ್ಟಾ? ಯಾಕೆ? ಇವಾಗ ಮತ್ತೆ ನೋಡು, ಇವಾಗ ನೀನು ವೀಡಿಯೋ ಹಾಕಿರೋದಕ್ಕೆ ಹೆಂಗೆಲ್ಲ ಬೈಕ್ ಬಂದಂಗೆ ಬೈತಾರದು ನನಗೆ ಫೋನ್ ಮಾಡಿ ನಿಮ್ಮಪ್ಪ. ನಾನೇ ಸರಿಗಿಲ್ವಂತೆ. ಅದೇ ಹೇಳ್ತಿರೋದು, ನಾನೇ ಸರಿಗಿಲ್ಲ ಅಂತ ಬೈತಾ ಇರೋದು ನನ್ನ. ಇವಾಗ ನೀನು ಆಕ್ಸಿಡೆಂಟ್ ಆಗ್ಬೇಕಾದ್ರೆ 3 ವರ್ಷ ಅಲ್ವ ನಿನಗೆ? ಆವಾಗ 3 ವರ್ಷದ ಗಂಟ ನಾನೇ ಸಾಕಿರೋದು. ಆಮೇಲೆ 3 ವರ್ಷ ಅದು ಆಕ್ಸಿಡೆಂಟ್ ಆಗ್ಬಿಡ್ತಲ್ಲ, ಆದಮೇಲೆ ನನ್ನ ಕೈಲಿ ನೋಡ್ಕೊಳಕ್ಕಾಗುತ್ತಾ? ನಿನ್ನ ನೋಡ್ಕೊಳಕ್ಕಾಗಲ್ಲ ತಾನೆ. ಮತ್ತು ಆ ಟೈಮಲ್ಲಿ ನೋಡ್ಕೊಂಡಿರೋದಕ್ಕೆ ನಾವು ನೋಡ್ಕೊಬಿಟ್ಟೋ ಅಂತ ಹೇಳ್ತಾನೆ ನಿಮ್ಮಪ್ಪ. ಬಿಟ್ಬಿಟ್ಟು ಎಲ್ಲಿಗೋ ಹೋಗಿ ಬೇರೆಯವ್ರ ಕೈಲೆಲ್ಲ ನೋಡಿಸ್ಬಿಟ್ರೆ ಅದು ನೋಡ್ಕೊಂಡಂಗೆ ಆಗುತ್ತಾ ಹೇಳು? ಇಲ್ಲ ತಾನೇ. ನೀನು ಇವಾಗ ಫೋನ್ ಮಾಡಿಬಿಟ್ಟು ಏನಂತ ಮಾತಾಡ್ತಾ? ಹೋಗಲ್ವಾ? ಹೋಗ್ಬೇಕು. ನಾನು ಪಾಪ ದುಡ್ಡು ತಗೊಂಡು ಮೋಸ ಮಾಡಿಬಿಟ್ಟಿದ್ದೀನಂತ ಏನೋ ಕಣಪ್ಪ. ನಿಮ್ಮಪ್ಪ ನಂಗೆ ದಿನ ಕೊಡ್ತಾಯಿದ್ನ ದುಡ್ಡನ್ನ ಮನೇಲಿದ್ದಾಗ? ಯಾವತ್ತು ಕೊಟ್ಟಿತ್ತಪ್ಪ ನನಗೆ ಅಂತ? ಯಾವತ್ತಾರ ಕೊಟ್ಟಿತ್ತಾ? ಮತ್ತು ಹೆಂಗೆ ಮಾತಾಡ್ತಾರೆ? ಇವಾಗ ನೀನು ಹೋಗಲ್ವ ಸ್ಕೂಲಿಗೆ? ನೀನು ಸ್ವಲ್ಪ ರೆಡಿ ಆಗು, ಇವಾಗ ನಾನು ಬಿಟ್ಟು ಬರ್ತೀನಿ. ನೀನು ಯಾಕೆ ಬೇಡ? ಯಾಕೆ ಮನೇಲಿ ಏನು ಬೈತಾರಾ? ಮನೇಲಿ ಬೈತಾರಾ? ಅಮ್ಮೋ, ಮನೇಲಿ ಬೈತಾರಮ್ಮ? ಬೇಡ ನಿನಗೆ? ಓಕೆ, ಮನೇಲಿ ಬೈತಾರ ಅಂತ ಕೇಳಿದೆ. ಮತ್ತು ಏನಕ್ಕೆ ಹೋಗ್ತಾ ಇಲ್ಲ ನೀನು ಹೇಳು? ನಿಂಗೆ ಇಷ್ಟ ಇಲ್ಲ? ಓಕೆ, ಇಷ್ಟ ಇಲ್ವಾ? ಏನು ಹೇಳು? ಮಾತಾಡ್ತೀಯಾ? ಫೋನ್ ಮಾಡಿಕೊಡ್ತೀನಿ. ನಾನು ಮಾತಾಡ್ತೀನಿ. ನನ್ನ ಹತ್ರ ಮಾತಾಡಿದ್ರೆ ಜಾಸ್ತಿ ಮಾತಾಡಿ ನನಗೆ BP ರೇಜ್ ಮಾಡೋದು. ಅದಕ್ಕೆ ನೀನೇ ಮಾತಾಡು ಅಮ್ಮೋ, ನೀನೇ ಮಾತಾಡು. ಹಾಂ, ಹೋಗೋದು ಬೇಡ ಸರಿಯಮ್ಮ. ನೀನು ಮಾತಾಡು, ನಿಮ್ಮ ಅಪ್ಪನ ಹತ್ರ ಮಾತಾಡು. ನಾನು ಮಾತಾಡಿದ್ರೆ ತಕ್ಕ ಅಂತ ಕುಣಿಯೋದು, BP ರೇಜ್ ಆಗಿ ಬಾಯಿಗೆ ಬಂದಂಗೆ ಬೈಯೋದೆಲ್ಲ ಮಾಡ್ತಾರೆ. ನೀನು ಮಾತಾಡ್ತೀಯಾ? ಫೋನ್ ಮಾಡಿಕೊಡ್ಲಾ?
ಅದ್ಯಾಕೆ ಅಷ್ಟೊಂದು ಹೆದರ್ಕತ್ಯಾ? ಏನು ನಿಮ್ಮ ಅಪ್ಪ ಮಾತಾಡೋದು ನನ್ನ ಹತ್ರ ಮಾತಾಡೋದು ನೋಡೇ ನಿನ್ಗೆ ಹೆದರಿಕೆ ಆಯ್ತದೆ. ಇನ್ನು ನಿನ್ನ ಹತ್ರ ಮಾತಾಡಿದ್ರೆ ಬೈತಾರೆ ಅಂತನಾ? ಬೆಳಗ್ಗೆ ಫೋನ್ ಮಾಡಿ ನೋಡಿದೆ ಹೆಂಗೆ ಬೈದಿದ್ದು. ಹಂಗೆಲ್ಲ ಆಡಿದ್ರೆ ಮಾತಾಡೋಕ್ಕೆ ಮೂಡ್ ಬರ್ತದ, ಮನ್ಸು ಬರ್ತದ? ಮಾತಾಡ್ತೀಯಾ? ಫೋನ್ ಮಾಡಿಕೊಡ್ತೀನಿ. ಮಾತಾಡು. ನೀನು ಮಾತಾಡಲಿಲ್ಲ ಅಂದರೆ, ನೀನು ಹೋಗಿಲ್ಲ ಅಂದ್ರೆ ನನಗೆ ಬೈಯೋದು, ನನಗೆ ಬೈಯೋದವರು. ಹಾಂ ಏನಮ್ಮ, ನಾನು ಬೈಸ್ಕೋಬೇಕಾ ಇವಾಗ? ಹೋಗೋದು ಬೇಡವಾ? ಮತ್ತು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ನೀನು ಬರೀ ನಿನ್ನ ವೀಡಿಯೋ ಹಾಕಿರೋದಕ್ಕೆ ನನಗೆಲ್ಲ ಬೈತಾ ಇರೋದು. ನಾನು ಅವ್ರ ಮನೆಯಿಂದ ಏನೋ ಎತ್ಕೊಂಡು ಬಂದ್ಬಿಟ್ಟಿದ್ದೀನಂತೆ, ಅದಕ್ಕೆ. ಈಗ ಮಾತಾಡ್ತೀಯ? ಫೋನ್ ಮಾಡಿಕೊಡ್ತೀನಿ. ಯಾಕೆ ಅಷ್ಟೇ ಹೆದರ್ಕತ್ತೀಯ? ಮಾತಾಡು. ಇಷ್ಟು ಹೆದರ್ಕೊಂಡ್ರೆ ನಾವು ಹಿಂಗೆ ಇರಬೇಕಾಯ್ತದೆ, ಹೆದರ್ಕೊಂಡು. ನೀನು ಹೋಗಲ್ಲ ಅಂದರೆ ನಾನು ಹೋಗಲ್ಲ ಅಂತ ಹೇಳು. ಫೋನ್ ಮಾಡಿದಾಗ ನಾನು ಬರಲ್ಲ ಅಂತ ಹೇಳು. ಭಯನಾ ಅಮ್ಮೋ? ನಾನು ಬರಲ್ಲ ಅಂತ ಹೇಳು. ಭಯನಾ? ನಾನು ಹೇಳಕ್ಕೆ ಹೋದ್ರೆ ನನ್ನ ಮಾತು ಕೇಳಲ್ಲ, ಲಬ 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 ಅಂತ ಬಿಡ್ಕೊಳ್ಳುತ್ತೆ. ಅದಕ್ಕೆ ನೀನೇ ಮಾತಾಡಬೇಕು. ನಾನು ಒಂದಿಷ್ಟು ಮಾತಾಡೋಕೆ ಬಿಡಲ್ಲ. ಇಲ್ಲೇ ಇದ್ಬಿಟ್ರೆ ಸ್ಕೂಲು? ಅಮ್ಮ ಅಲ್ಲ ಕಣಮ್ಮ, ಸ್ಕೂಲ್ ಬೇಡವೇನೆ? ಸ್ಕೂಲ್ ಇಲ್ದಂಗೆ ಬದುಕೋದು ಹೆಂಗೆ ನೀನು? ಅರ್ಥ ಮಾಡ್ಕೊಳಮ್ಮ. ಸ್ಕೂಲು ಬೇಡ, ಏನು ಬೇಡ, ಇಲ್ಲೇ ಇದ್ಬಿಡ್ತೀಯಾ? ಹಂಗಿರೋಕ್ಕಾಯ್ತದಾ? ಹಂಗಿರೋಕ್ಕಾಗಲ್ಲಮ್ಮ. ನೀನು ಓದಬೇಕು ಚೆನ್ನಾಗಿ. ನನ್ನನ್ನು ನೋಡ್ಕೊತಾ ಇಲ್ಲ ಇವಾಗ, ಆಮೇಲೆ ನಿನ್ನೂ ಹಂಗೆ ಬಿಟ್ಬಿಟ್ರೆ ಏನು ಮಾಡೋದು? ನನ್ನ ಜೀವನಕ್ಕೆ ನಾನು ಇಷ್ಟು ಕಷ್ಟಪಟ್ಕೊಂಡು ಈ ಮಣ್ಣಲ್ಲಿ ಕೆಲಸ ಮಾಡ್ಕೊಂಡು ಹಿಂಗೆ ಮಾಡ್ತಾಯಿದ್ದೀನಿ ನಾನು. ಹಿಂಗಿದ್ಗಂಡೆ ಇಷ್ಟೆಲ್ಲ ಮಾತಾಡ್ತಾರೆ. ಇನ್ನೇನಾದ್ರು ನಿನ್ನೂ ನಾನು ಇಲ್ಲೇ ಇಟ್ಕೊಂಡ್ರೆ ಏನು ಮಾಡ್ಬೋದು? ಲೆಕ್ಕ ಹಾಕೋ. ಸುಮ್ಮನೆ ಹೋಗು ಅಂದರೆ ಏನಾದ್ರು ಮಾತಾಡು ಸರಿಯಾಗಿ. ಫೋನ್ ಮಾಡಿ ಮಾತಾಡು ಹೋಗ್ಲಿ. ಮಾತಾಡಲ್ಲ ಅಂದರೆ ಬಗೆಹರಿಯಲ್ಲ ಈ ಸಮಸ್ಯೆ. ಏನೋ ಫೇಸ್ಬುಕ್ಕಲ್ಲಿ ಬಂದು ನಂದೆಲ್ಲ ಬಿಚ್ಚಿಡ್ತಾನಂತೆ. ಏನು ಬಿಚ್ಚಿಡ್ತಾನೋ ಗೊತ್ತಿಲ್ಲ. ನಾನು ಎಲ್ರಿಗೂ ಕಾಣಂಗೆ ಬದುಕ್ತಾ ಇದ್ದೀನಿ ಅಲ್ವಾ? ಮೋಸ ಮಾಡ್ಕೊಂಡು ಯಾರಿಗೂ ಬದುಕ್ತಾ ಇಲ್ವಲ್ಲ ಅಲ್ವಾ? ಮತ್ತು ದುಡಿತಾ ಇದ್ದೀನಿ ತಾನೇ ನಾನು. ಕೂತ್ಕೊಂಡು ಏನಾದರೂ ಎಲ್ಲರನ್ನೂ ಕೇಳ್ತಾ ಇದ್ದೀನಿ ದುಡ್ಡ? ನಿದ್ದೆ ಬರಲಿ. ನೀನು ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ನೀನೇ ಮಾತಾಡೋದು ಇಂಪಾರ್ಟೆಂಟ್ ಇವಾಗ. ಅರ್ಥ ಮಾಡ್ಕೊ. ಏನಮ್ಮ? ಈ ಥರದ ಸ್ಟಡ್ ಪ್ಯಾಡ್ ತರಿಸ್ತಿರೋದು. ಆ್ಯಕ್ಚುಲಿ ಇದು ಸೈಡಲ್ಲಿ ಬರುತ್ತಲ್ಲ ಬೀಡು ಸರಗಳಿಗೆ, ಆ ಥರದ್ದು ಒಂದೊಂದು ಬೀಡ್ ಬರುತ್ತೆ. ಬೀಡ್ ಅಂತಲೇ ಹೇಳ್ತೀವಿ ಇದನ್ನು, ಸೈಡ್ ಬೀಡ್ ಅಂತ. ಈ ಥರ ಮಣ್ಣು ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಬೇಕು. ಆಮೇಲೆ ತಗೋಬೇಕಾ? ನಿನಗೆ ಗೊತ್ತಾ? ಈ ಕಡೆ ಬಾ, ನೀನು ಕಾಣಂಗೆ. ಇವಾಗ ಹುಷಾರಾಗಿದ್ಯಾ ನೀನು? ಜ್ವರ ಹೋಯ್ತಾ? ಆರಾಮಾಗಿದ್ಯಾ? ಸ್ಕೂಲಿಗೆ ಹೋಗ್ಬೋದಾ? ಸ್ಕೂಲಿಗೆ ಹೋಗ್ಬೋದಾ ಅಂದರೆ ಸ್ಕೂಲ್ ಅಂದರೆ ಆಗಲ್ಲ ಮಗುಗೆ. ಸ್ಕೂಲಿಗೆ ಮಾತ್ರ ಹೋಗೋದು ಬೇಡ ಅಂತ ಹೇಳುತ್ತೆ. ಸ್ಕೂಲಿಗೆ ಕಳಿಸ್ತೀನಲ್ಲ ನಾನು. ನೀವು ಹೋಗಮ್ಮ. ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಫಿನಿಶಿಂಗ್ ಕೊಡಬೇಕು. ಇದು ನೀಟಾಗಿ ಮೇಲೆ ನೋಡಿ, ಈ ಥರ ಫಿನಿಶಿಂಗ್ ನೀಟಾಗಿ ಬರಬೇಕು. ಬ್ಯಾಕ್ ಸೈಡು ಸರಿಯಾಗಿ ಬರಬೇಕಲ್ಲ, ಅದಕ್ಕೆ.
ಇವಾಗ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಬೀಳುತ್ತೆ ಕೆಳಗಡೆ. ನೋಡಿ ಬಿತ್ತು. ಈ ಥರ ಡಿಸೈನ್ ಬರುತ್ತೆ. ಮತ್ತು ಇಲ್ಲಿ ಹಿಂದೆಗಡೆ ಒಂಚೂರು ಫಿನಿಶಿಂಗ್ ಮಾಡಬೇಕಾಗುತ್ತೆ ಕೈಯಲ್ಲಿ. ನೀಟ್ ಫಿನಿಶಿಂಗ್ ಮಾಡ್ಕೋಬೇಕು ಈ ಥರ. ಮುಟ್ಬಿಡ ಸುಮ್ಮನೆ ಹೊಡೆದೋಗೋ ಇದಾಗ್ಬಿಡುತ್ತೆ. ಸ್ವಲ್ಪ ಸೈಡ್ ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟರೆ, ಸ್ಮೂತ್ ಫಿನಿಶಿಂಗ್ ಕೊಟ್ಟರೆ ನೀಟಾಗಿ ಕಾಣಿಸುತ್ತೆ ಇದು. ಸೊ ಇವಾಗ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಲೈನಿಗೆ ಬರುತ್ತೆ. ಇದು ನೈಟ್ ಮಾಡಿಟ್ಟಿರೋವಂಥದ್ದು. ಇದೇ ಪ್ಯಾಡ್ ಒಳಗಡೆ ಇದಿದೆಯಲ್ಲ, ಇದರಲ್ಲಿ ಈ ಡಿಸೈನಲ್ಲಿ ಅದನ್ನು ಮಾಡಿದ್ದೀನಿ. ಮತ್ತು ಈ ಡಿಸೈನಲ್ಲಿ ಇವಾಗ ಮಾಡಿರೋದು. ಇಂಥವು ಎಷ್ಟೊಂದು ಬರಬೇಕು. ಒಂದು ಸೈಡೇ ಇಷ್ಟೊಂದು ಬರಬೇಕು ಅಂದರೆ ಇನ್ನೊಂದು ಸೈಡ್ ಇಷ್ಟು ಬರಬೇಕಾಗುತ್ತೆ. ಒಂದು ಸಲ ಪೂರ್ತಿ ಹಿಂಗೆ ಬರಬೇಕಲ್ಲ, ಅದಕ್ಕೆ. ಇವಾಗ ನಮ್ಮ ಪಾಪು ಮಾಡತ್ತಂತೆ. ಮಾಡಪ್ಪ, ಫಸ್ಟ್ ನಾನು ಕೊಡ್ತೀನಿ ಮಾಡಿ. ಯಾವ್ದು ಮಾಡೋದು? ಯಾವ್ದು ಇಷ್ಟ ಆಗುತ್ತೆ ನನಗೆ ಡಿಸೈನು ಇಲ್ಲಿ ಯಾವ್ದು ಮಾಡ್ತಿರೋದು? ಅದು ಬಿಟ್ಬಿಡು, ಬೇರೆ ಮಾಡು. ನೀನು ಚಿಕ್ಕದು ಮಾಡು. ಹೆಂಗೆ ಮಾಡ್ತೀಯಾ? ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಸಾಕು, ಕೊಬ್ಬರಿನೇ ಆಯ್ತದಲ್ಲಿ ಮಾಡೋದು. ಮಣ್ಣು ಜಾಸ್ತಿ ಇರೋದೆಲ್ಲ ಎಕ್ಸ್ಟ್ರಾ ಇರೋ ತಗೊಬಿಡು. ಹಂಗೆ ತಕ್ಕೋ. ಹಿಂಗೆ ಮಾಡಿ, ಸ್ಮೂತ್ ಮಾಡಿ. ಇನ್ನೂ ಮಣ್ಣು ಹಾಕ್ಬೇಕಾಯ್ತು ಸ್ವಲ್ಪ. ಪರವಾಗಿಲ್ಲ ಬಿಡು. ಇವಾಗ ತೆಗಿ, ಇವಾಗ ತೆಗಿ. ಹೆಂಗೆ ತೆಗಿದ್ಯಾ? ಅಯ್ಯೋ, ಇದು ನೀನು ಪಿಚ್ಕಿ ಮಾಡಿಬಿಟ್ಟು ಆಮೇಲೆ ಆನ್ ಮಾಡಿರೋದನ್ನ ಇನ್ನೂ ಬೀಳ್ತಾಯಿಲ್ಲ. ಸರಿ ಬೀಳಿಸ್ಬೇಕು ನೀನು ಅದನ್ನ. ಮಾಡು. ಹಾಕೋಲ್ಲ, ಇಲ್ಲ ಹಾಕು. ಹೆಂಗೆ ಬಂದು ಡಿಸೈನ್ ತುಂಬ ಚಿಕ್ಕದು, ಬಟ್ ಸರಿಯಾಗಿ ಫಿನಿಶಿಂಗ್ ಬಂದಿಲ್ಲ. ಇಲ್ಲಿ ಮಧ್ಯದಲ್ಲೇನೋ ಆಗೈತೆ. ಬಟ್ ಈ ಸೈಡ್ ಬೀಡೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ಅದಕ್ಕೆ ಬುಕ್ ಮಾಡಿದ್ದೆ ಗಂಪ್ಯಾಡಲ್ಲಿ. ಅದಕ್ಕೆ ಬುಕ್ ಮಾಡಿದೆ. ಇದನ್ನು ಟೆರಾಕೋಟಾದೊಂದು ಬೀಡ್ದು ಪ್ಯಾಡು. ಏನಿನ್ನೇನು ಕತೆ? ಅಷ್ಟೇ ಕತೆ. ಮನೆಗೆ ಹೋಗು, ರೆಸ್ಟ್ ಮಾಡ್ಬೇಕು ನೀನು. ಇವಾಗ ಹುಷಾರಿಲ್ಲ ನಿಮಗೆ. ರೆಸ್ಟ್ ಮಾಡ್ಬೇಕು ನೀನು ಇವಾಗ. ಹೋಗು. ಗೇಮು ಇಲ್ಲ ಗೇಮು ಏನೂ ಇಲ್ಲ. ಇವಾಗ ಹೋಗಿ ಮಲ್ಕೊಬೇಕು ನೀನು. ಪುಟ್ಟು ಮನೆ ಮಲ್ಕೋ. ಇಲ್ಲ ಸರಿ ಮಲ್ಕೋ. ಕೆಲಸ ಆಯ್ತು, ಹೋಗು ತುಂಬ. ಕೆಲಸ ಆಯ್ತು, ಹೋಗು. ಒಂದಷ್ಟು ಕ್ಲೇ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಹೊಸ ಡಿಸೈನ್ ಮಾಡ್ತಾ ಇದ್ದೀನಿ. ಇಲ್ಲೊಂದಷ್ಟು ಮಾಡಿಟ್ಟಿದ್ದೀನಿ. ಇದು ನೋಡಿ, ಲಾಸ್ಟಲ್ಲಿರೋದು ತುಂಬ ಚೆನ್ನಾಗಿದೆ. ಇದು ಅದಕ್ಕಿಂತ ಚೆನ್ನಾಗಿದೆ. ಒಂದಷ್ಟು ಡಿಸೈನ್ಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಕಲೆ ಅನ್ನೋದು ಕೈಯಲ್ಲೇ ಇರುತ್ತೆ, ಸರಿಯಾಗಿ ಪ್ರದರ್ಶನ ಮಾಡಬೇಕಷ್ಟೆ. ಕೆಲವೊಬ್ರು ಡಿಸೈನ್ಸ್ ಎಲ್ಲ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಅವೆಲ್ಲ ಏನೋ ಸಿಂಪಲ್ ವಸ್ತುಗಳಿಂದನೇ ಮಾಡ್ಬೋದು. ಸೊ ಬಟ್ ಏನು ಅಂದರೆ, ಇದನ್ನು ಮಾಡಿದ್ರೆ ಇದಕ್ಕೆ ಸೂಟೇಬಲ್ ಅಂತ ಒಂದೊಂದು ಇದರಲ್ಲಿ ಗೊತ್ತಾಗ್ತಾ ಇರುತ್ತೆ. ನೋಡ್ಕೊಂಡು ಮಾಡಬೇಕಾಗುತ್ತೆ. ಒಂದೊಂದು ಸಿಂಪಲ್ ಟೂಲ್ಗಳಿಂದನೇ ಮಾಡ್ಬೋದು. ನಾನು ಇದು ವೇಸ್ಟ್, ಇದು ಅಲೋವೆರಾ ಜೆಲ್ದು ಇದು ಬರುತ್ತಲ್ಲ ಒಳಗಡೆ ಪೈಪ್, ಇದು ನೋಡಿ. ಈ ಥರ ಡಿಸೈನ್ಸ್ ಎಲ್ಲ ಹಂಗಂಗೆ ಮಾಡ್ಕೊಂಡು ಹೋಗ್ಬೋದು. ಓನು ಎಲ್ಲ ಡಿಸೈನ್ಸ್ ಬರೋದು ನಮ್ಮ ತಲೆಯಿಂದ ಬರುತ್ತೆ ಇದು ಅಂತ ಹೇಳ್ಬೋದು. ಯಾವಕ್ಕೇನೋ ಕೆಲವೊಂದು ಟೂಲೇ ಬೇಕಾಗಿಲ್ಲ. ವೇಸ್ಟು, ಪೆನ್ ಕ್ಯಾಪು, ಮತ್ತು ಈ ಥರ ರೀಫಿಲ್ಸು, ಇಲ್ಲಾಂದರೆ ಹ್ಯಾಂಡ್ ವಾಶ್ದು ಇದು ಬರುತ್ತಲ್ಲ ವೇಸ್ಟ್ ಕ್ಯಾಪ್ಗಳು, ಒಳಗಡೆ ಪೈಪು, ಅಂಥವೆಲ್ಲ ಯೂಸ್ ಮಾಡ್ತೀನಿ ನಾನು. ಜಾಸ್ತಿ ಯೂಸ್ ಮಾಡೋದು ಈ ವೇಸ್ಟ್ ವಸ್ತುಗಳನ್ನೇ. ತುಂಬ ಜನ ನೀವು ಡಿಸೈನ್ ಮಾಡೋದನ್ನ ತೋರಿಸಿ ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ಈ ವ್ಲಾಗ್ಗಳು ಮಾಡ್ಕೊಂಡು ಕೆಲವೊಂದು ಸಾರಿ ನನಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ. ಸೊ ಆದರೂ ಕೆಲವೊಂದು ವೀಡಿಯೋಗಳನ್ನ ಹಾಕ್ತೀನಿ. ನೋಡಿ, ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋದರೆ ಇದು ಬೇರೆ ಡಿಸೈನ್ ಆಗುತ್ತೆ. ಅದು ಒಂದು ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಲಿ ವೀಡಿಯೋ ಮಾಡೋಕ್ಕೆ ಕಷ್ಟ.
ಸ್ವಲ್ಪ ಆದಮೇಲೆ ತೋರಿಸ್ತೀನಿ. ನಾನು ಯಾವುದೇ ಡಿಸೈನ್ ಆದ್ರೂ ಅಷ್ಟೇ ಒಂದೇ ಥರ ಅಂತೂ ಒಂದೂ ಮಾಡಲ್ಲ. ನಂಗೆ ಅದೇನೋ ಗೊತ್ತಿಲ್ಲ, ಒಂದೇ ಥರ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಸೊ ಎಲ್ಲ ಒಂದೊಂದೇ ಥರ ಇದ್ದರೆ ಚೆನ್ನಾಗಿರಲ್ಲ, ನಂಗೆ ಇಷ್ಟ ಆಗಲ್ವಲ್ಲ. ಅದಕ್ಕೆ ಕೆಲವೊಂದು ಹಿಂಗೆ ಮಾಡ್ತೀನಿ, ಡಿಫ್ರೆಂಟಾಗಿ ಇರಲಿ ಅಂತ ಒಂದೊಂದು ಮಾಡ್ಕೊಂಡು ಹೋಗ್ತೀನಿ. ಇವಾಗ ನೋಡಿ ಬೇರೆ ಡಿಸೈನೇ ಆಗ್ಬಿಡ್ತು. ಸೊ ಹಿಂಗೆ ಡಿಸೈನ್ಸ್ ಎಲ್ಲ ಯಾವಾಗ ಮೈಂಡಿಗೆ ಬರೋದು ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲ ಹಂಗೆ ಮಾಡಿರೋದು. ಯಾರ್ಯಾರು ನನ್ನ ಜೀವನದ ಬಗ್ಗೆ ಏನೆಲ್ಲ ಅಂದ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಲೈಫಲ್ಲಿ ನಾನು ಪಾರದರ್ಶಕವಾಗಿ ಬದುಕ್ತಾ ಇದ್ದೀನಿ. ಬಟ್ ರೀಲ್ ಮಾಡೋದ್ರಲ್ಲಿ ಹೆಂಗಿದ್ದೀನೋ, ವೀಡಿಯೋ ಮಾಡೋದ್ರಲ್ಲಿ ಹೆಂಗಿದ್ದೀನೋ, ಲೈಫಲ್ಲಿ ಕೂಡ ನಾನು ಹಂಗೆ ಇದ್ದೀನಿ. ಸೊ ನನ್ನ ಲೈಫಲ್ಲಿ ನಾನು ಯಾವುದೇ ಸುಳ್ಳು ಮೋಸಗಳು ಮಾಡ್ಕೊಂಡು ಬದುಕ್ತಾ ಇಲ್ಲ. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಯಾರೋ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಟ್ಟಿದ್ದಾರೆ, ಏನೋ ಮಾಡ್ತಾಯಿದ್ದಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಸೊ ನನಗೆ ಗೊತ್ತಿರೋರು ತುಂಬ ಜನ ನಂಗೆ ವೀಡಿಯೋ ನೋಡ್ತಾ ಇದ್ದಾರೆ, ಗೊತ್ತಿರೋರು ವೀಡಿಯೋ ನೋಡ್ತಿದ್ದಾರೆ, ಗೊತ್ತಿಲ್ಲದೆ ಇರೋರು ಕೂಡ ವೀಡಿಯೋ ನೋಡ್ತಾ ಇದ್ದಾರೆ. ಸೊ ನಾನು ಬದುಕ್ತಾ ಇರೋದು ಪಾರದರ್ಶಕ ಲೈಫು. ಅಂದರೆ ರೀಲಲ್ಲಿ ಹೆಂಗಿದ್ದೀನೋ ರಿಯಲ್ಲಾಗೂ ಹಂಗೆ ಇದ್ದೀನಿ. ತುಂಬ ಜನ ನನ್ನ ಫ್ರೆಂಡ್ಸು ಅವರು ಇವರು ಎಲ್ಲ ನೋಡ್ತಾ ಇರ್ತಾರೆ ವೀಡಿಯೋಸ್ನ. ಸೊ ನೋಡಿದ್ರೂ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಲೈಫ್ ಏನು ಅಂತ. ನಾನು ಮೊದಲು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ, ಪ್ರತಿಯೊಂದೂ ನೋಡ್ತಾ ಇರ್ತಾರೆ. ನನ್ನ ದಿನಚರಿ ಆಗಿರ್ಬೋದು, ಅಥವಾ ನನ್ನ ಲೈಫಲ್ಲಿ ಫಸ್ಟ್ ಹೆಂಗಿದ್ದೆ, ಇವಾಗ ಹೆಂಗೆ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಯಾರು ಇಲ್ಲದೇನೆ. ಸೊ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಸೊ ಅವ್ರು ಯಾರಾದರೂ ಬಂದು ನನಗೆ ಕಮೆಂಟ್ ಮಾಡ್ಬೋದು, ಏನಿಲ್ಲ ಲೈಫ್ ಹಿಂಗಾಯಿತು ಅಂತ. ಸೊ ಅವ್ರಿಗೆ ಯಾರು ಏನು ಕಮೆಂಟ್ ಮಾಡ್ತಾಯಿಲ್ಲ. ಬಟ್ ಚೆನ್ನಾಗಿ ಗೊತ್ತಿರೋರೇ ನನಗೆ ಸುಮ್ಮನೆ ಮಾನಸಿಕ ಹಿಂಸೆಗಳು ಕೊಡ್ತಾರೆ. ಏನು ಅಂದರೆ ಅದೇನು ಹೇಳ್ತಾರಲ್ಲ, ಅವ್ರು ಮಾಡಿರೋ ಮೋಸಗಳನ್ನ ನಾವು ಯಾವತ್ತೂ ಡೈರೆಕ್ಟಾಗಿ ಅವ್ರ ಮುಖಕ್ಕೆ ಕೊಡ್ದಂಗೆ ಹೇಳ್ತೀವಲ್ಲ, ಆವತ್ತು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಥೆಗಳು. ನನ್ನ ಪಾರದರ್ಶಕ ಲೈಫ್ಗೆ ನಾನೇ ಸಾಕ್ಷಿ. ನಾನು ಯಾರಿಗೂ ಹೊರೆ ಆಗಬಾರ್ದು ಅಂತೇಳಿ ಹಾಸ್ಪಿಟ್ಲಲ್ಲೇ ಬಿಟ್ಟೋದ್ಮೇಲೆ ನನ್ನ ಲೈಫ್ನ ಒಂದು ಈ ಥರ ಒಂದು ಸಿಚುವೇಶನ್ ತರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಒಬ್ಬಳೇ ಹೋರಾಡಿ ಅಂತ ನನಗೆ ಮಾತ್ರ ಗೊತ್ತಿದೆ. ಸುಮ್ಮನೆ ಬಂದ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡೋದಲ್ಲ. ಒಂದು ಕಮೆಂಟ್ ಹಾಕ್ಬಿಟ್ರೆ ಅದ್ರಲ್ಲಿ ಏನೂ ಇದಾಗಲ್ಲ. ರಿಯಲ್ಲಾಗೂ ನೋಡಬೇಕು, ರಿಯಲ್ಲಾಗಿ ಅನುಭವಿಸಿರ್ಬೇಕು ಒಂದು. ಮತ್ತು ನಾನು ಇವಾಗ ಇರೋ ಸಿಚುವೇಶನ್ಗೆ ಯಾರಾದರೂ ಬರಲಿ, ಸಾಕ್ಷಿ ಸಮೇತ ನಾನು ಏನಿದ್ದೀನಿ ಅಂತ ನಾನು ಪ್ರೂವ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ. ಸಾಕ್ಷಿ ಇಲ್ಲದೇ ಯಾರೂ ಜನ ನಂಬಲ್ಲ ಇವತ್ತು, ಅದು ನನಗೆ ಗೊತ್ತು. ಬಟ್ ಸಾಕ್ಷಿ ಸಮೇತ ನಾನು ಲೈಫ್ ಏನಿದೆ ಅಂತ ನಾನು ನಿರೂಪಿಸ್ತೀನಿ. ಎಲ್ಲೋ ಕೂತ್ಕೊಂಡು ಬೈದ್ರೆ ಆಗಲ್ಲ, ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕಿದ್ರೆ ಆಗಲ್ಲ. ರಿಯಲ್ಲಾಗಿ ನಮ್ಮ ಲೈಫ್ ನೋಡಿರೋರು ತುಂಬ ಜನ ಇದ್ದಾರೆ. ಏನೆಲ್ಲ ಅನುಭವಿಸಿದ್ದೀನಿ ಅದರಲ್ಲೂ ನಾನು ಅನುಭವಿಸಿರೋ ಲೈಫ್ನ ಕೆಲವೊಬ್ಬರ ಜೊತೆ ತುಂಬಾ ಶೇರ್ ಮಾಡ್ತಾಯಿದ್ದೆ. ಅವರೆಲ್ಲ ಇವತ್ತು ನನ್ನ ಜೊತೆಲಿ ಇದ್ದಾರೆ. ಅವ್ರಿಗೆ ಗೊತ್ತು ನನ್ನ ನೋವೇನು ಅಂತ. ಸೊ ಅವರು ನನ್ನ ವೀಡಿಯೋ ನೋಡ್ತಾ ಇರ್ತಾರೆ. ಪ್ರತಿಯೊಂದೂ ಅನುಭವಿಸಿ ಪ್ರತಿಯೊಂದೂ ಶೇರ್ ಮಾಡ್ಕೊಳ್ಳೋ ಒಬ್ಬೊಬ್ರು ಇದ್ದೇ ಇರ್ತಾರೆ. ಎಲ್ರಿಗೂ ಅವ್ರ ಫ್ರೆಂಡ್ಸ್ಗಳಾಗಿರ್ಬೋದು, ಅವರ ಇದರೊಳಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೋ ಒಬ್ರು ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ವಿಷಯ ಏನಾಯಿತು, ಯಾವಾಗ ಏನಾಯಿತು, ಏನು ನಡೀತು ಅನ್ನೋದ್ರ ಬಗ್ಗೆ ನಾವು ಶೇರ್ ಮಾಡ್ಕೊಂಡು ನಮ್ಮ ಮನಸ್ಸನ್ನು ಹಗುರ ಮಾಡ್ಕೋತಾ ಇರ್ತೀವಿ. ಅವರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಏನು ಅಂತ. ಸೊ ಈ ಕಷ್ಟದಲ್ಲಿ ಯಾರಿಗೂ ಹೊರೆ ಆಗಬಾರ್ದು ಅಂತ ಹೇಳಿ ಬದುಕಬೇಕಾದ್ರೆ ನೆಮ್ಮದಿಯಾಗಿ ಬಿಡಲ್ಲ. ಒಂದೊಂದು ದಿನಕ್ಕೂ ಒಂದೊಂದು ಥರ ನರಕ ಕೊಟ್ಟು ಏನೋ ಒಂದು ಮಾಡ್ತಾಯಿರ್ತಾರೆ. ನನಗೇನು ನನ್ನ ಲೈಫ್ ಸ್ಟೈಲ್ನ ನಾನು ನಿಭಾಯಿಸೋಕ್ಕೆ ಎಷ್ಟು ಕಷ್ಟಪಡ್ತೀನಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರ. ನಾನೇನೆಲ್ಲ ಸರ್ಕಸ್ ಬೀಳ್ತಾ ಇರ್ತೀನಿ, ಒಂದೊಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಥರ ಸರ್ಕಸ್ ಬೀಳ್ತೀನಿ. ಮತ್ತು ನಾನು ಹುಷಾರಿಲ್ಲದೆ ಇರೋವಾಗ, ನನ್ನ ಕಾಲು ಗಾಯ ಆಗಿರೋವಾಗ, ನನ್ನ ಬಟ್ಟೆ ಒಕ್ಕೊಳ್ಳೋವಾಗ, ನಾನು ಅಡುಗೆ ಮಾಡೋವಾಗ ಪ್ರತಿಯೊಂದಕ್ಕೂ ಎಷ್ಟೆಲ್ಲ ಸಫರ್ ಪಡ್ತೀನಿ. ಆ ಕಷ್ಟಗಳು ಯಾರಿಗೂ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇರೋದು ಮೇನೇನು ಗೊತ್ತಾ, ನಾನು ಮಾತಾಡೋ ಮಾತುಗಳು. ನಾನು ಅನುಭವಿಸಿದ್ದೀನಿ ನೋವು, ತುಂಬ ಅನುಭವಿಸಿದ್ದೀನಿ. ನರಕ ಜೀವನ ನೋಡಿದ್ದೀನಿ. ಚೆನ್ನಾಗಿರೋರೇನು ಮಾತಾಡ್ತೀರಾ? ನಿಮಗೆ ನೋವಾ? ಚೆನ್ನಾಗಿರೋರ್ಗೆ ಏನಾದರೂ ನೋವಾಗುತ್ತಾ? ಇಲ್ಲ ನೋವು ಪಟ್ಟವ್ರಿಗೆ ನೋವು ಅವ್ರು ನೋಡಿರ್ತಾರ, ಅವ್ರು ಅನುಭವಿಸಿರ್ತಾರ. ಮಾತಿಗೇನು ಮಾತು ಚೆನ್ನಾಗೇ ಬರುತ್ತೆ.
ಅದೇನೋ ಹೇಳ್ತಾರಲ್ಲ, ಮೂಳೆ ಇಲ್ಲದೆ ಇರೋ ನಾಲಿಗೆ ಅಂತ. ನನಗೆ ಮಾತು ಹಿಡ್ತದಲ್ಲಿರ್ಬೇಕಂತೆ ಅನುಭವಿಸಿದ್ದೀನಿ, ಎಷ್ಟೆಲ್ಲ ನೋವು ತಿಂದಿದ್ದೀನಿ, ಪ್ರತಿಯೊಂದು ಶೇರ್ ಮಾಡ್ತೀನಿ ನಾನು. ಎಲ್ಲ ನೋವುಗಳು ಇನ್ನೂ ಇದ್ದಾವೆ, ತುಂಬ ಶೇರ್ ಮಾಡೋದಿದೆ. ಆ ವೀಡಿಯೋಸ್ನ ಮುಂದೆ ದಿನಗಳಲ್ಲಿ ನೋಡ್ತಾ ಇರ್ತೀರ, ನೀವು ನೋಡ್ತೀರಾ. ಮತ್ತು ಆ ವಿಷಯ ಅನುಭವಿಸಿರೋರು ಅನುಭವಗಳಲ್ಲಿ ಕೇಳುವಾಗ ನಿಮಗೆಲ್ಲ ಮನಸ್ಸಲ್ಲಿ ಒಂಥರ ಅನಿಸುತ್ತೆ, ಅಪ್ಪ ನಮ್ಗೆ ಕೇಳೋಕ್ಕೆ ಆಗ್ತಾಯಿಲ್ಲ, ಈ ನೋವುಗಳನ್ನೆಲ್ಲ ಹೆಂಗೆ ಅನುಭವಿಸ್ತಾರೆ ಒಬ್ಬರು ಮನುಷ್ಯರಾಗಿದ್ದುಕೊಂಡು ಅಂತ. ನೋಡಿ, ಯಾರು ಸಪೋರ್ಟು ಇಲ್ದಂಗೆ ಬದುಕ್ತಿರ್ಬೇಕಾದ್ರೂ ಮಾನಸಿಕ ಹಿಂಸೆಗಳು ಕೊಡ್ತಾರೆ. ನೀನು ಬದುಕಿರೋದೇ ವೇಸ್ಟು, ಎಷ್ಟು ದಿನ ಬದುಕಿರ್ತೀಯ, ಯಾಕೆ ಹೋರಾಟ ಮಾಡ್ತೀಯಾ ಅಂತ ಕೇಳ್ತಾರೆ ನನ್ನನ್ನು. ಅಂದರೆ ಮನುಷ್ಯ ಏನು ಶಾಶ್ವತವಾಗಿ ಬದುಕಲ್ಲ, ಬಟ್ ಬದುಕಿರೋ ಅಷ್ಟು ದಿನ ಆದ್ರೂ ನೆಮ್ಮದಿ ಬೇಡವಾ? ಎಂಥ ಜೀವನ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಮನುಷ್ಯಾಗ ಹುಟ್ಟಲೇಬಾರ್ದು, ನರಕ ಜೀವನ ಮನುಷ್ಯಂದು. ನಿಮ್ಮ ಕೈಲಿ ಆಡ್ಸ್ಕೊಂಡು ಅನ್ಸ್ಕೊಂಡ್ಯಪ್ಪ, ಏನಪ್ಪ ಲೈಫ್ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಎಂಥ ಜೀವನದಲ್ಲಿ ಬದುಕ್ತಾ ಇದ್ದೀವಪ್ಪ ಅಂತ ಬೇಜಾರಾಗ್ಬಿಡುತ್ತೆ. ಇಂಥ ಮನಸ್ಥಿತಿ ಇರೋರ ಜೊತೆನ ಬದುಕ್ತಾ ಇದ್ದೀವಿ, ಅದೊಂದೊಂದು ತಿಳ್ಕೊಬೇಕಷ್ಟೆ. ನಾನು ಹಾಸ್ಪಿಟಲಲ್ಲಿ ಸ್ಪೈನ್ ಇಂಜುರಿ ಆದಾಗ ಒಂದೇ ಬೆಡ್ ಮೇಲೆ ಮಲಗಿರ್ಬೇಕಾಗಿತ್ತು. ಸೊ ಲೈಫು ಏನು ಇಷ್ಟೇನಾ ಅಂತ ಅನಿಸ್ಬಿಡ್ತು ನನಗೆ. ಹಿಂಗಿರೋವಾಗ ಹೆಂಗಪ್ಪ ಬದುಕಬೇಕು? ಒಬ್ಬ ಚೆನ್ನಾಗಿ ಓಡಾಡೋ ಮನುಷ್ಯನಿಗೆ ಸಡನ್ಲಿ ಆಕ್ಸಿಡೆಂಟ್ ಅನ್ನೋ ಒಂದು ರೂಪದಲ್ಲಿ ನೀನು ಬೆಡ್ ಮೇಲೆ ಮಲಗಿರಬೇಕು, ನಿನ್ನ ಅರ್ಧ ಬಾಡಿ ಇಲ್ಲವೇ ಇಲ್ಲ, ನಂಗೆ ಬದುಕಬೇಕು ಅಂದಾಗ ಎಂಥ ಮನುಷ್ಯ ಆದರೂ ಅಕ್ಸೆಪ್ಟ್ ಹೆಂಗೆ ಮಾಡ್ಕೊತಾನೆ? ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೆ ಏನೆಲ್ಲ ಕತೆ ನಡೀತು. ಡಿಪ್ರೆಷನ್ ಲೆವೆಲ್ಗೆ ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡಿ, ಯಾರು ಮನೇಲಿರೋರು ಯಾರು ನನ್ನನ್ನು ಅರ್ಥನೇ ಮಾಡ್ಕೊತಿಲ್ಲ. ಅಂಥ ಪರಿಸ್ಥಿತಿಲಿ ಒಬ್ಬರು ಬಂದು ಸಮಾಧಾನ ಮಾಡೋರಿಲ್ಲ. ನಿನ್ನ ಲೈಫ್ ಹಿಂಗಾಗಿದೆ ಬಿಡು, ಪರವಾಗಿಲ್ಲ, ಬದುಕ್ಬೋದು, ನಾವಿರ್ತೀವಿ ಜೊತೇಲಿ ಅಂತ ಒಬ್ಬರು ಒಂದು ಮಾತು ಹೇಳೋ ಪರಿಸ್ಥಿತಿ ಇಲ್ಲ, ಅವ್ರ ಮನಸ್ಥಿತಿನೂ ಇಲ್ಲ. ನಿನ್ನ ಲೈಫ್ ಹಿಂಗಾಗೋಯ್ತು, ಏನಕ್ಕೆ ಬದುಕಿದೆ, ಸತ್ತೋಗೋ ಅನ್ನೋ ಪರಿಸ್ಥಿತಿ ಮನಸ್ಥಿತಿ ಎರಡೂ ಇತ್ತು ಅವರಿಗೆ. ಮತ್ತು ಇಂಥ ಪರಿಸ್ಥಿತಿಲಿ ಒಬ್ಬ ಮನುಷ್ಯ ಬದುಕಬೇಕು ಅಂದರೆ ಹೆಂಗೆ ಸಾಧ್ಯ? ಇವತ್ತು ಅದನ್ನೆಲ್ಲ ಮೀಟಿ ಬದುಕ್ತಾ ಇದ್ದೀನಿ. ಯಾಕಂದರೆ ನನ್ನನ್ನು ಆ ಸಿಚುವೇಶನ್ಗೆ ತಗೊಂಡೋಗಿ ಒಂದು ಖರ್ಚಿಗೆ ದುಡ್ಡು ಕೊಡ್ತಿರ್ಲಿಲ್ಲ, ನೀನು ಏನಾದೆ ಅಂತ ಕೇಳ್ತಿರ್ಲಿಲ್ಲ, ಒಂದು ಏನಾದರೂ ಹುಷಾರಿಲ್ಲ ಅಂದರೂ ಕೇಳ್ತಾ ಇರಲಿಲ್ಲ, ನೀನು ಹೆಂಗಿದ್ಯಾ ಅಂತ ಕೇಳ್ತಿರ್ಲಿಲ್ಲ. ರೂಮ್ ಬಾಗ್ಲಾಕೊಂಡು ಹೋಗ್ತಿದ್ರು. ಯಾರಾದರೂ ನೋಡೋಕ್ಕೆ ಬಂದರೆ ಮನೆಗೆ ನಾನು ಚೆನ್ನಾಗಿರಲಿಲ್ಲ, ಯಾವಾಗ ಬೆಡ್ಶೀಟ್ ಒದ್ಕೊಂಡು ಮಲ್ಕೋತಾ ಇದ್ದೆ ನಾನು ಬೆಡ್ ಮೇಲೆ. ನೀನು ಏನಕ್ಕೆ ಅನ್ನೋ ಥರ, ಅಂದರೆ ಯೂಸ್ಲೆಸ್ ಫೆಲೋ, ನೀನು ಸುಮ್ಮನೆ ಬಿದ್ದಿದ್ದು ಮನೇಲಿ ಅನ್ನೋ ಥರ ನಾನು ಟ್ರೀಟ್ ಮಾಡ್ತಾಯಿದ್ದು. ಏನು ಮಾಡ್ತಾಯಿದ್ರು, ಯಾರಾದರೂ ಬಂದರೆ ಸಾಕು ರೂಮಿಗೆ ಬಂದ್ಬಿಟ್ಟು ನೋಡ್ಗಿಟ್ಬಿಟ್ರೆ ಅಂತೇಳಿ ನನ್ನ ಬಾಗ್ಲಾಕೊಂಡು ಹೋಗ್ಬಿಡ್ತಾಯಿದ್ರು. ಅವಾಗೆಲ್ಲ ನನಗೆ ಎಷ್ಟು ನೋವಾಗಿರಬೇಕು. ನಾನು ಏನಪ್ಪ, ಅದೇ ಚೆನ್ನಾಗಿರೋವಾಗ ಒಂದು 10 ಜನ ಕರ್ಕೊಬಂದರೆ ನೀನು ಅಡುಗೆ ಮಾಡೋಕೆ ಅವ್ರಿಗೆ ಅಂತೇಳಿ ಜನಗಳಿಗೆ ತೋರಿಸ್ತಾಯಿದ್ರು ನನ್ನ. ಅದೇ ನಾನು ಬೆಡ್ ಮೇಲೆ ಮಲಗಿರೋವಾಗ ಜನಗಳು ಬಂದರೆ ಅವರಿಂದ ನನ್ನ ಮರೆಮಾಚ್ತಾಯಿದ್ರು. ನಾನಿರೋದು ಅವ್ರಿಗೆ ಗೊತ್ತಾಗಬಾರ್ದು, ನನ್ನ ಪರಿಸ್ಥಿತಿ ತಿಳ್ಕೊಬಿಡ್ತಾರೆ, ಆಡ್ಕೊಬಿಡ್ತಾರೆ. ಈ ಆಡ್ಕೊಳ್ಳೋ ಅನ್ನೋ ಮನಸ್ಥಿತಿ ಇದೆಯಲ್ಲ, ಮನುಷ್ಯನ ತುಂಬ ಕುಗ್ಗಿಸುತ್ತೆ. ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ಪ್ರತಿಯೊಬ್ಬ ಮನುಷ್ಯ ಯೋಚನೆ ಮಾಡೋದು ಫಸ್ಟು ಮನೆಯವ್ರ ಸಪೋರ್ಟ್ ಇಲ್ಲ, ಸತ್ತೋಗ್ಬೇಕು, ಏನಕ್ಕೆ ಬದುಕಿರಬೇಕು ಅಂತ ಅನಿಸುತ್ತೆ. ಎಂತೆಂಥ ಸಿಚುವೇಶನ್ಲೆಲ್ಲ ನಾನು ಸೂಸೈಡ್ಗೆ ಅಟೆಂಪ್ಟ್ ಮಾಡಿ ಬದುಕಿದ್ದೀನಿ ಅಂದರೆ ಇವತ್ತು ಅದು ದೇವ್ರನೇ ಗೊತ್ತಿಲ್ಲ. ಬಟ್ ಇವತ್ತು ಒಬ್ರಿಗೆ ಹೊರೆ ಆಗಬಾರ್ದು ಅಂತೇಳಿ ನಾನು ಬದುಕ್ತಾಯಿದ್ದೀನಿ. ಫ್ಯಾಮಿಲಿಯವ್ರು ಯಾರು ಹೆಲ್ಪ್ ಇಲ್ಲ, ನೀನು ಎಲ್ಲಿ ಸತ್ಯ ಅಂತ ಕೇಳೋರು ಇಲ್ಲ. ಇವತ್ತು ಕೇಳಕ್ಕೆ ಬರ್ತಾರೆ, ನನ್ನ ಮಗನ್ನ ಈ ಥರ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತೇಳಿ. ನಾನು ತಾಯಿ ಆದವಳು, ನನ್ನ ಕರ್ತವ್ಯ. ಅವತ್ತು ನಾನು ಬೆಡ್ ಮೇಲಿದ್ದೆ, ನನ್ನೇ ನೋಡ್ಕೊಳ್ಳೋರು ಒಬ್ರು ಬೇಕಾಗಿತ್ತು. ಅವ್ರ ಪರಿಸ್ಥಿತಿ ಹಂಗಿತ್ತು, ನನ್ನ ಆ ಥರ ಮಾಡಿಬಿಟ್ಟಿದ್ದಾರೆ. ಸೊ ಆ ಪರಿಸ್ಥಿತಿಲಿ ನನ್ನನ್ನೇ ನಾನು ನೋಡ್ಕೊಳಕ್ಕಾಗಲ್ಲ ಅಂದರೆ ನನ್ನ ಮಗನ ಹೆಂಗೆ ನೋಡ್ಕೊಳಕ್ಕೆ ಸಾಧ್ಯ? 3 ವರ್ಷ ಸಾಕಿದ್ದೀನಿ, ಸಲಹಿದ್ದೀನಿ. 3 ವರ್ಷ ಆದಮೇಲೆ ಅವ್ನಿಗೊಂಚೂರು ಬುದ್ಧಿ ಬರೋ ಹೊತ್ತಿಗೆ ನನಗೆ ಆಕ್ಸಿಡೆಂಟ್ ಆಗಿಬಿಡ್ತು. ತಗೊಂಡೋಗಿ 7 ತಿಂಗಳು 8 ತಿಂಗಳು ತೊಗೊಂಡೋಗಿ ಒಂದು ಹಾಸ್ಪಿಟ್ಲಲ್ಲಿ ಎಸ್ಬಿಟ್ಟಿದ್ದಾರೆ. ಹಿಂಗಿರೋಳೊಬ್ಳು ಮಗುನ ನೋಡ್ಕೊಳಕ್ಕೆ ಹೆಂಗೆ ಸಾಧ್ಯ? ಮಗುನ ತೋರ್ಸೋಕ್ಕೆ ಸರಿ ಕರ್ಕೊಬರ್ತಿರ್ಲಿಲ್ಲ, ನೋಡೋಕ್ಕೆ ಬರ್ತಿರ್ಲಿಲ್ಲ, ಯಾರೋ ಒಬ್ಬನ ತಗೊಬಂದು ನನ್ನ ಹತ್ರ ಇರಿಸಿದ್ರು. ನನ್ನ ಸಿಚುವೇಶನ್ ಹೆಂಗಿರಬೇಕು, ನಾನು ಯಾವ ಪರಿಸ್ಥಿತಿ ಅನುಭವಿಸಿರ್ಬೇಕು.
ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ನಮ್ಮ ಕಷ್ಟಗಳನ್ನ. ಆತ್ಮೀಯವಾಗಿದ್ದರೆ ನಮಗೆ ಯಾರು ಸ್ವಂತವಾಗಿರ್ತಾರೋ ಅವ್ರ ಹತ್ರ ನಾವು ಕಷ್ಟಗಳನ್ನ ಹೇಳ್ಕೊಳಕ್ಕೆ ಸಾಧ್ಯ. ಯಾರೋ ಒಬ್ರ ಹತ್ರ ಹೋಗಿ ಹೇಳಿದ್ರೆ ನಿನ್ನ ಕಷ್ಟ ಏನು, ನೀನು ಯಾರು ಅಂತ ಕೇಳ್ತಾರೆ. ಅದೇ ನಮ್ಮ ಆತ್ಮೀಯವರು ಮತ್ತು ನನಗೆ ಬೇಕಾಗಿರೋರ ಹತ್ರ ನಾವು ಕಷ್ಟಗಳನ್ನ ಹಂಚ್ಕೊಳಕ್ಕೆ ಸಾಧ್ಯ. ಬೇರೆಯವ್ರ ಹತ್ರ ಹಂಚ್ಕೊಳಕ್ಕಾಗಲ್ಲ. ಇಂಥ ಮನಸ್ಥಿತಿ ಮನುಷ್ಯರನ್ನ ನಂಬ್ಕೊಂಡು ಒಬ್ಬರು ಹೆಣ್ಮಗಳಾಗಿ ಬದುಕೋದು ಹೆಂಗೆ ಲೈಫ್ ಲೀಡ್ ಮಾಡ್ಬೋದು. ಬಟ್ ಎಲ್ಲ ಮೀರಿ ಇವತ್ತು ನಾನು ಒಂದು ಪಾರದರ್ಶಕ ಲೈಫ್ನ ನಡೆಸ್ತಾ ಇದ್ದೀನಿ. ಯಾರೇ ಬಂದರೂ ನನ್ನ ಲೈಫ್ ಹಿಂಗೆ ಇದೆ ಅಂತ ನಾನು ತೋರಿಸ್ತೀನಿ. ಯಾರಿಗೇನು ಮೋಸ ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನಿಂದ ಇನ್ನೂ ಕಿತ್ಕೊಂಡಿದ್ದಾರೆ, ನನ್ನ ಲೈಫ್ ಕಿತ್ಕೊಂಡಿದ್ದಾರೆ. ನನಗೇನೇನು ಅವಶ್ಯಕತೆ ಇತ್ತು ಎಲ್ಲ ಕಿತ್ಕೊಂಡಿದ್ದಾರೆ. ಕಿತ್ಕೊಂಡ್ರು ಇವತ್ತು ನಾನು ಬದುಕ್ತಾ ಇದ್ದೀನಿ. ಅದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಅದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ಈಗ ಸೊಂಟ ಮುರಿದಿದೆ, ನನ್ನ ಹತ್ರ ಚೆನ್ನಾಗಿ ದುಡ್ಡಿತ್ತು, ಎಲ್ಲ ಇತ್ತು ಅಂದಿದ್ರೆ ನಾನು ಒಬ್ರು ಕೆಲಸದ ಇಟ್ಕೊಂಡು ಆರಾಮಾಗಿ ಮಲಗಿರ್ಬೋದು ಆಗಿತ್ತು ಬೆಡ್ ಮೇಲೆ. ನಾನು ಯಾಕೆ ಈ ಕಷ್ಟಪಡ್ತೀನಿ? ಈ ಮಣ್ಣಿಂದೆಲ್ಲ ಯಾಕೆ ಮಾಡಿ ಸಾಯ್ಬೇಕು ನಾನು? ಈ ಹಸಿ ಮಣ್ಣು ತಂದು ಇವೆಲ್ಲ ಮಾಡೋವಂಥದ್ದು ಏನು ಬಂದಿದೆ ನನಗೆ? ಇಷ್ಟು ಕಷ್ಟಪಟ್ಟು ಈ ಮಣ್ಣಿಂದ ಮಾಡಿ ಅದನ್ನು ಹೋಗಿ ಸುಟ್ಟು ಅವ್ರ ಕೈಲಿ ಉಗಿಸ್ಕೊಂಡು ಅದನ್ನು ಸುಟ್ಟು ತಂದು ಪೇಂಟಿಂಗ್ ಮಾಡಿ ಇದನ್ನೊಂದು ಸೇಲ್ ಮಾಡೋ ಒಂದು ಹಂತಕ್ಕೆ ತರೋಕ್ಕೆ ಎಷ್ಟು ಕಷ್ಟಪಡ್ತೀನಿ. ಯಾವುದೇ ಮನುಷ್ಯ ಆದರೂ ಅದರಲ್ಲೂ ಒಂದು ಹೆಣ್ಮಗಳಾಗಿ ಇಷ್ಟು ಕಷ್ಟ ಯಾರೂ ಅನುಭವಿಸಲ್ಲ. ಇಷ್ಟು ಕಷ್ಟದಲ್ಲಿದ್ದರೂ ಬೆನ್ನು ಮೂಳೆ ಮುರಿದು ಎಷ್ಟು ನೋವಾಗುತ್ತೆ, ಸೊಂಟ ನೋವು ಬರುತ್ತೆ ಈ ಕೋಲ್ಡ್ ವೆದರಲ್ಲಿ. ಆದರೂ ಈ ಕೆಲಸಗಳನ್ನು ನಿಭಾಯಿಸ್ತಿದ್ದೀನಿ ಅಂದರೆ ಅಷ್ಟು ಧೈರ್ಯ ಮಾಡಿದ್ದೀನಿ. ನಾನು ಬದುಕಬೇಕು ಅನ್ನೋದೊಂದು, ನಾನೊಂದು ಗುರಿ ಮುಟ್ಟಬೇಕು ಅನ್ನೋದೊಂದು ಛಲ ನನ್ನಲ್ಲಿದೆ. ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರು ಮಾಡಬೇಕು. ಇನ್ನೂ ಹೀನಾಯ ಮಾನಯವಾಗಿ ಎಳೀತಾರಲ್ವ, ಇನ್ನೂ ಅಂತಾರಲ್ವ, ಅವ್ರಿಗೇನು ಬರೋದೇ ಇಲ್ವಾ? ನಾನು ಮಾತ್ರ ಸರಿಗಿಲ್ಲ ಅನ್ನೋರೆಲ್ಲ ಅನುಭವಿಸ್ತಾರೆ ಒಂದಲ್ಲ ಒಂದಿನ. ಇಡು, ಆದರೆ ನಿನ್ನ ಕೈ ಹುಷಾರು, ಕೈಗೆ ಕಚ್ಬಿಟ್ರೆ ಆಮೇಲೆ ಆತರಕ್ಕೆ. ಒಂದು 3-4 ನಾಯಿವೆ, ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ಯಾಕಮ್ಮ? ಬಾಗಿಲು ತೆಗ್ಬಿಟ್ಟು ಬರಮ್ಮ ಫಸ್ಟು. ತಳಕೈ ಯಾಕಂಡು ಹಿಡ್ಕಚ್ಚ. ಫಸ್ಟ್ ಬಾಗಿಲು ತೆಗ್ಬಿಟ್ಟು ಬರೋ ಪಾಪ. ಹಾಕಿ ಬರೋಗು. ಚಿಕನ್ ನಾವಂತೂ ಸರಿಯಾಗಿ ತಿನ್ನಲ್ಲ, ಅದಕ್ಕೆ ಎಲ್ಲ ಅನ್ನದ ಮೇಲೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಎಲ್ಲ ತಗೊಂಡೋಗಿ. ಅನ್ನಕ್ಕೆ ಮಿಕ್ಸ್ ಮಾಡ್ರಲ್ಲ ತಿನ್ಕೋತವೆ. 4-5 ನಾಯಿವೆ. ಅದು ಬಾಂಡ್ಲಿನೇ ಇಡು, ತಿನ್ಕೊಳ್ಳಿ. ಆಮೇಲೆ ತಿಂದಾದ್ಮೇಲೆ ತಗೊಂಡು ಬಾ. ಎದೋ ಸ್ನಾನ ಮಾಡಿ 2 ಸರಿ ಹೇಳಿ ಎನ್ನೇನೋ ಮಾಡಿಲ್ಲ ಇವತ್ತು. ಗಬ್ಬು ಮರಿ ನೀನಂತೂ ದೊಡ್ಡ ಗಬ್ಬು ಮರಿ. ಯಾಕೆಂದ್ರೆ ನಾನೇನು ದೊಡ್ಡ ಗಬ್ಬು ಮರಿ ಅಲ್ಲ, ನೀನೇ ದೊಡ್ಡ ಗಬ್ಬು ಮರಿ. ಬಿಡು, ನನ್ನ ಕೈಲಿ ಆಗಲ್ಲ ಸ್ನಾನ ಮಾಡೋಕ್ಕೆ. 2-3 ದಿನ ಮಾಡ್ತೀನಿ. ನೀನೇನು ನಿಂಗೇನು ಆಗೈತಲ್ಲ ನಿಂಗೆ. ಓ ಸ್ನಾನ ಮಾಡು. ಗುಡ್ ಬಾಯ್. ಹೋಗಮ್ಮ ಚಿನ್ನು ಮರಿ, ಹೋಗಮ್ಮ ನೀನು. ಚಿನ್ನು ಮರಿ ಚಿನ್ನು ಮರಿ ಎದ್ದಾಗು. ಎದ್ದಾಗು ಚಿನ್ನು ಮರಿ. ಆಯ್ತಾ? ನೋಡು ರಾಗಿ ಗೊತ್ತಾ? ಹಂಗಾದ್ರೆ ನಿನಗೆ ಗೊತ್ತಿಲ್ಲ ಅಂತ ನಾನು ರಾಗಿ ಅಂತ ತೋರಿಸಿದ್ದು. ಆಯ್ತು, ಗೊತ್ತೆಲ್ಲರಿಗೂ ಅಂದರೆ. ರಾಗಿ ಹಿಟ್ಟು ಹಾಕಿಸ್ಕೊಬರಕ್ಕೆ ಹೋಗಿ ಫುಲ್ಲು ನೆಂದೇ ಹೋಗ್ಬಿಟ್ಟೆ. ಫುಲ್ ತಲೆಯೆಲ್ಲ ನೆಂದೋಗ್ಬಿಡ್ತು, ಗಾಡಿನೂ ನೆಂದೋಗ್ಬಿಡ್ತು ಸ್ವಲ್ಪ. ಅದರಲ್ಲಿ ಇವನು ಬೇರೆ ಬರ್ತೀನಿ ಅಂತವನೇ ಪೂರ್ವಿ. ಇವನ್ನ ಕರ್ಕೊಂಡೋಗದೆ ಇದ್ದಿದ್ದೆ ಒಳ್ಳೇದಾಯಿತು. ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಹನಿ ಬರ್ತಾಯಿತ್ತು. ನೋಡಿದರೆ ಆ ಮಿಷಿನ್ ಹತ್ರ ಹೋಗ್ತಾನೆ ತುಂಬ ಜಾಸ್ತಿ ಆಗಿಬಿಡ್ತು. ನೋಡಿದ್ರೆ ಆಮೇಲೆ ದಪ್ಪ ದಪ್ಪ ಹನಿಗಳೆಲ್ಲ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಬೇಗ ಹಾಕಿಸ್ಕೊಂಡು ಹೊರಟು ಬಂದೆ. ನೋಡಿದ್ರೆ ಬರೋಷ್ಟರಲ್ಲಿ
ಸ್ವಲ್ಪ ಟೀ ಶರ್ಟ್ ಎಲ್ಲ ನೆಂದೇ ಹೋಯ್ತು. ಆಮೇಲೆ ಗಾಡಿನೂ ನೆಂದಿತ್ತು, ಗಾಡಿ ಎಲ್ಲ ಒರೆಸ್ದೆ, ಬ್ಯಾಟ್ರಿ ಎಲ್ಲ ಒರೆಸಿಟ್ಬಿಟ್ಟು ನಮ್ಮ ಪಾಪು ಇವಾಗ ಒಂದು ಮೊಟ್ಟೆ ಪಪ್ಸ್ ತಗೊಂಡು ಬಂದಿದ್ದೆ, ತಿಂತಾ ಇದೆ. ಅವನಿಗೆ ಇಷ್ಟ ಅಂತೆ ಅದು, ಅದಕ್ಕೆ ತಗೊಂಡು ಬಾ ಬಿಸಿ ಬಿಸಿ ಇರಬೇಕು ಅಂತ ಹೇಳಿದ್ದ, ತಂದಿದ್ದೆ, ತಿಂದ. ಹೆಂಗಿದೆ? ಚೆನ್ನಾಗೈತಾ? ಖಾರ ಆಯ್ತಾ? ನೀರು ಬೇಕಾ? ಇದ್ರಲ್ಲಿ ಐತಲ್ಲ ನೀರು, ಕುಡಿ. ಖಾಲಿನ? ಸರಿ, ಓಕೆ. ಕೆಲವೊಬ್ರು ಕಮೆಂಟ್ ಆಗ್ತಿದ್ದಾರೆ ತಲೆ ಬುಡ ಇಲ್ಲದೆ ಇರೋವಂಥದ್ದು. ಆ್ಯಕ್ಚುಲಿ ಮ್ಯಾಟ್ರ್ ಏನು ಅಂತ ಗೊತ್ತೇ ಇರಲ್ಲ ಅವ್ರಿಗೆ, ಸುಮ್ಮನೆ ಕೈ ಕಡಿತಾ ಇರ್ತೈತಲ್ಲ, ಬಂದು ಸುಮ್ಮನೆ ಕಮೆಂಟ್ ಆಗ್ತಾಯಿದ್ದಾರೆ. ಸೊ ಅವ್ರ ಮ್ಯಾಟ್ರ್ ಗೊತ್ತಿಲ್ಲ ಮೇಲೆ ಬಾಯಿ ಮುಚ್ಕೊಂಡಿದ್ರೇ ಒಳ್ಳೇದು. ಯಾಕೆ ಬಂದು ಬೇರೆಯವ್ರ ಜೊತೆ ಅಂದರೆ ಅವ್ರು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದು, ಏನೋ ಒಂದು ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಂಡಿರ್ತಾರೆ, ಸುಮ್ಮನೆ ಬಂದು ಕಮೆಂಟ್ ಹಾಕೋದು. ಇನ್ನೇನು ಅವ್ರಿಗೆ ಮ್ಯಾಟ್ರ್ ಗೊತ್ತೇ ಇರಲ್ಲ. ಇಷ್ಟು ಮ್ಯಾಟ್ರ್ ಗೊತ್ತಿಲ್ಲ ಮೇಲೆ ಒಬ್ರ ಬಗ್ಗೆ ಮಾತಾಡಲೇಬಾರ್ದು. ಅವ್ರ ಸಿಚುವೇಶನ್ ಹೆಂಗಿರುತ್ತೆ, ಏನು ಕತೆ, ಪ್ರತಿಯೊಂದು ವೀಡಿಯೋ ನೋಡಬೇಕು, ಅವ್ರ ಲೈಫ್ ಸ್ಟೈಲ್ ಏನು ಮಾಡ್ತಿದ್ದಾರೆ ಅಂತ. ನಾವು ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಪಾರದರ್ಶಕವಾಗಿ ಬದುಕ್ತಾ ಇರ್ತೀವಿ. ನಮ್ಮ ಲೈಫ್ ಸ್ಟೈಲ್ನ ಇವಾಗ ಕನ್ನಡಿ ಹಿಂಗೆ ಹಿಡಿದ್ರೆ ನಮ್ಮ ಮುಖ ಹೆಂಗೆ ಕಾಣಿಸುತ್ತಲ್ವಾ, ಆ ಥರನೇ ಬದುಕ್ತಾ ಇರ್ತೀವಿ. ರೀಲು ಎರಡೂ ನೋಡಿ ಬಂದು ಹತ್ರ ಹಿಂಗೆ ಮಾತಾಡೋರೆಲ್ಲ ಏನು ಮಾಡಿ ಅಂದರೆ ಏನು ಮಾಡಬೇಡಿ, ಜಸ್ಟ್ ನನ್ನ ಅಡ್ರೆಸ್ಸು ಮತ್ತು ನಂದು ಇದೆಲ್ಲ ವಾಟ್ಸಪ್ ಬೇಕಾದ್ರೆ ಮಾಡ್ತೀನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ಬನ್ನಿ. ಪ್ರತಿಯೊಂದು ವಿಷಯ ವಿತ್ ಪ್ರೂಫು ಎಲ್ಲ ಏನೇನು ಬೇಕು ಎಲ್ಲ ಪ್ರೂವ್ ಮಾಡ್ತೀನಿ. ಸುಮ್ಮನೆ ಇಲ್ದವೆಲ್ಲ ಬಂದು ಕಮೆಂಟ್ ಹಾಕೋದು ಇದೆಲ್ಲ ಮಾಡೋಕ್ಕೆ ಬರಬೇಡಿ. ತಲೆ ಬುಡ ಇಲ್ಲದೆ ಇರೋವಂಥ ಕಮೆಂಟ್ ಅಂತೂ ಹಾಕಲೇಬೇಡಿ. ನೋಡ್ತಿರೋ ವಿಡಿಯೋ ನೋಡಬೇಕು, ಪ್ರತಿಯೊಂದು ವಿಷಯನ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು, ಆಮೇಲೆ ಬಂದು ಹೇಳ್ಬೇಕು ಬೇರೆಯವರು. ನೋಡು, ಪೂರ್ವಿಗೆ ಕೀರ್ ಮಾಡಿಕೊಟ್ಟಿದ್ದೀನಿ ಹಾಲ್ದು. ಸುಮ್ಮನೆ ಇರೋ, ಅದ್ರಲ್ಲಿ ತಿನ್ನಲ್ಲ ನಾನು. ಯಾರು ಹೇಳಿದ್ ನಿನ್ಗೆ ಅದ ತಿಂತೀನಿ ಅಂತ? ಮರಿ ನೀನೇ ಗೊಬ್ಬು ಮರಿ. ನೋಡಕ್ಕಾಯ್ತದ ನಂಗೆ ಇದು ಅಡಿಕೆ. ಚಿಕನ್ ಇರ್ತದ ಇದೇನು ಹೆಸರು ಬಿಸಿ ಮಾಡ್ತಾರೆ. ಇಲ್ಲಿ ಅವಳಿಗೆ ಇವನೊಬ್ಬ ಬಂದು ಕೂತ್ಕೊತಾನೆ ಇವಾಗ. ಅಯ್ಯೋ ಅನ್ಬಾರ್ದು, ಅಯ್ಯಯ್ಯೋ ಆ ಕಡೆ ಹೋಗ್ಬಿಡ್ತು. ಹೆಂಗೈತಮ್ಮ ಡಿಸೈನ್ಸ್ ಎಲ್ಲ? ಹೊಸ ಡಿಸೈನ್ಸ್ ಕಂಡಿರ್ತಿದ್ದೀನಿ ನೋಡು, ಇದು ಚೆನ್ನಾಯ್ತಲ್ಲ, ಬರೀ ಬೀಡು. ಮುಟ್ಬೇಡ ಅಪ್ಪ, ಇನ್ನೂ ಹಸಿ ಐತೆ, ಸುಮ್ಮನೆ ಇರು. ಇದು ಚೆನ್ನಾಗದೆ. ಅಯ್ಯೋ ಸುಮ್ಮನೆ ಇರೋ ಪೂರ್ವಿ, ಇನ್ನೂ ಹಸಿಗೈತೆ, ಹೊಡೆದಾಕ್ಬಿಟ್ಟಿಯಾ? ಹೊಡೆದಾಕ್ರೆ ಇನ್ನೂ ಒಳ್ಳೇದು. ನೀನು ಒಳ್ಳೇದಲ್ಲ, ಬುಡ್ಡೆ ಮೇಲೆ ಹೊಡಿತೀನಿ ಒಂದು. ಈಗ ಹಿಡ್ಕೋಬೇಕಿದ್ದೀನ ಪೂರ್ತಿ ಬಿಸಾಕಿ ಹೊಡಿಯೋಕೆ ಎತ್ತಿ ನಾನು ಇನ್ನೂ ಬಿಸಾಕ್ಬಿಡ್ತೀನಿ. ಬಿಸಾಕ್ಬಿಡ್ತೀಯ? ಬಿಸಾಕೊಂಡ್ಮೇಲೆ ಏನಾಯ್ತು ಕತೆ ನೋಡು. 10:30 ಟೈಮು, ನೋಡಿ ಮಲ್ಕೋ. ನನ್ಗೇನೋ ಕೆಲಸ ಆಯ್ತು, ಹೋಗಮ್ಮ ಮಲ್ಕೋ. ಪೂರ್ವಿ ಪ್ಲೀಸ್ ಹೋಗು ಮಲ್ಕೋ. ಇವ್ ನಾನು ಮಲ್ಕೊಂಡಿಲ್ಲ ಅಂದರೆ ಬರಲ್ಲ ಅಂತ ಕೂತ್ಕೊತಾನೆ ಇವಾಗ. ಈ ನಡುವೆ ಎಲ್ಲ ಭಾರಿ ಇದಾಗ್ಬಿಟ್ಟವನೆ. ನೀನು ತಿಂದರೆ ನಾನು ತಿನ್ನೋದು, ನೀನು ಸ್ನಾನ ಮಾಡಿದ್ರೆ ನಾನು ಸ್ನಾನ ಮಾಡೋದು, ನೀನು ಬ್ರಷ್ ಮಾಡಿದ್ರೆ ನಾನು ಮಾಡೋದು ಅಂತ ಕೂತ್ಕೊತಾನೆ. ಇದೊಂಥರ ಕತೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಇವಾಗ. ನಾನು ಮಾಡಿದ್ರೆ ಮಾಡ್ಬೇಕಂತ ಇದು ಅಲ್ಲೇನಪ್ಪ? ಯಾಕೆ ಮಾಡ್ಬೇಕಂಗೆ ಹೇಳು? ಯಾಕೆ ಬಂದು ತೊಡೆ ಮೇಲೆ ಕೂತಿದ್ಯಾ? ಸುಮ್ಮನೆ. ಅಯ್ಯೋ ಮುಡ್ದೋಯ್ತದ ಮಾಡಕು. ಏನು ಮಾಡಗಮ್ಮ, ಮುಡ್ದೋಗುತ್ತೆ. ಎಲ್ಲರಿಗೂ ಬಾಯ್ ಹೇಳು, ಗುಡ್ ನೈಟ್ ಹೇಳು. ಬಾಯ್, ಗುಡ್ ನೈಟ್. ಇವತ್ತಿನ ವ್ಲಾಗ್ ಇಷ್ಟೇ ಮುಗೀತು. ಇವತ್ತಿನ ವ್ಲಾಗ್ ಇಷ್ಟ ಮುಗೀತು. ನಾವು ಮಲ್ಕೋತೀವಿ. ಬಾಯ್ ಎಲ್ರಿಗೂ. ಗುಡ್ ನೈಟ್. ಒಂದು ಸರಿಯಾಗಿ ಹೇಳಿಲ್ಲ ನೀನು, ಹೋಗು. ಮತ್ತೆ ಡಿಲೀಟ್ ಮಾಡಿ ವಿಡಿಯೋ. ಯಾಕೆ ಮಾಡ್ಬೇಕು? ಮಾಡಬಾರ್ದು. ಮುತ್ಕೊಡು ಒಂದು. ಖುಷಿಯಾಗಿದ್ಯಾ? ಪೂರ್ವಿ ಇವಾಗ ಖುಷಿಯಾಗಿದ್ಯಾ? ಜ್ವರ ಎಲ್ಲ ಹೋಯ್ತಾ?
ಸರಿಗೆ ಹೇಳ್ಬೇಕು. ಹಾಕೊಂಡು ಮಲ್ಕೋ ಈಗ ಮಧ್ಯರಾತ್ರಿನ ಇವಾಗ 10:30 ಕಣಪ್ಪ. ಸರಿ ನಡಿ ಮನ್ ಕಡೆ ನಡಿ. ಬಿಡು ನೀನು ಅದೇನೋ ಇಸ್ಕಿಸ್ಬಿಟ್ಟ ಮೇಲೆ ಏನಾರ ಮಾಡ್ಬಿಡು. ಬಿಡಪ್ಪ ನಿನ್ ಕೈ ಕೊಡೋಕೆ ನಂಗೆ ಭಯ ಆಯ್ತದೆ. ಇದು ಬಿಡು. ಅಯ್ಯೋ ಇವ್ನು ಹೇಳಿದ ಮತ್ತೆ ಕೇಳಲ್ಲ ಕಣಪ್ಪ. ಸರಿ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಹೊಸ ಚಿಕ್ಕ ಹೊಸ ಟ್ರಿಕ್. ಹೊಸ ಟ್ರಿಕ್ಕಾ? ಹೆಂಗೆ ಹಿಂಗೆ ಸರಿಯಾಗಿ ಹೊಸ್ಬೇಕು. ನನ್ನ ಗುಳ್ಳೆ ಕುದ್ದಿಯ ಮೇಲೆ ಇಲ್ಲ ಸರಿಯಾಗಿ ಹೊಸ. ಅಯ್ಯೋ ಮೂಗು ಕೂತ್ಬಿಡ್ತೀಯಾ? ಆಗಾಯ್ತು, ಯಾರೆಲ್ಲ ಖುಷಿದಾಗ ಮನೆ ಪೂಜೆ. ಗುದ್ಬಿಡ್ತೀಯಾ? ಗುದ್ಬಿಡ್ತೀಯಾ? ಆಯ್ತು ಅಷ್ಟೇ. ಅದೆಲ್ಲ ಸರಿ ಒರ್ಸಿಲ್ಲ ಅಲ್ಲಿ ನಾನು ವಯಸ್ಸಿನ ಏನು ಮಾಡಿದ್ರೆ ಹೋಗ್ಬಾರ್ದು ನೀನು. ಎಲ್ಲೆಳು ಅಲ್ಲೇ ಅಲ್ಲೇ ಬ್ಲ್ಯಾಕ್ ಬ್ಲ್ಯಾಕ್ ಐತೆ ಕೈಟು ಒರೆಸ್ಬೇಕು. ಹಿಂಗೆ ಹಿಂಗೆ ಕಳು ಹೇಗಾಗುತ್ತೆ ಕಳು ಚಿಕ್ಕ ಚಿಕ್ಕ. ಈಗ ಸುಮ್ಮನೆ ಅಲ್ಲಾಡ್ತಾ ಇದ್ದೀನಿ ನೀನು. ಒಂಚೂರು ಹೋಯ್ತಲ್ಲ ಗಲೀಜು. ಚಿಕ್ಕ ಚಿಕ್ಕ ಇಕ್ಕನ ತಗೊಂಡ್ಬಂದು ಅಲ್ಲಿ ಒರೆಸ್ಬೇಡ, ಫಸ್ಟ್ ಬಿಡು. ಇಲ್ಲೇ ಒರೆಸ್ಬೇಕು. ಆಯ್ತು. ಹಾಂ ಅಂತ ಕೆಲಸ ಮಾಡ್ಬಿಟ್ಟು ಇಬ್ಬರು ಹೌದಣಪ್ಪ. ಕಣ್ಣಿ ಕುದಿಯೋದ ಯಾರು ಮಿಷೀನ್ ಆಗೈತಿಲ್ಲ. ನೀನು ಒರೆಸ್ತಾ ಇರೋದು ನೀನು ತೊಳ್ತಾ ಇರೋ ಮಿಷೀನ್, ನಾನು ಒರೆಸ್ತಾ ಇರೋ ಮಿಷೀನ್. ಒಣಕಳಿ ಆ ಕಡೆ ಹೋದ್ಮೇಲೆ ಇಲ್ಲಿ ಒಡ್ಸೋಣ. ಹೋಗ್ಬೇಡ, ಕಾಲಲ್ಲಿ ಇದಾಯ್ತು. ಹಂಗೆ ಇಲ್ಲ ಕೂತಾರೆ. ಇನ್ನು ಮರಿ ಕಳ್ಳ ಮರಿ. ಅಲ್ಲಾಡ ಜಾಸ್ತಿ ಅದೇ ಫೋನ್ ಆಫ್ ಮಾಡೋದು ಸ್ಟೋರೇಜ್ ಜಾಸ್ತಿ ಆಯ್ತದೆ ಫೋನಲ್ಲಿ. ವೇಸ್ಟಲ್ಲಿ ಎಸಿ ಬೆಡ್ಶೀಟ್ ಆ ಕಡೆ ಮಾಡ್ಕೊ. ಎಲ್ಲ ಇವಾಗ ನೀಟ್ ಮಾಡ್ತೀನಿ. ಏನೆಲ್ಲ ಹಿಂಗೆ ಗುಡ್ಡೆ ಹಾಕೊಂಡ್ರೆ ಏನು ಕಸಿನ ತೊಟ್ಟಿನ ಇದು ಬೆಡ್ಡು ನೀಟಾಗಿರ್ಬೇಕು ತಾನೇ. ಇವಾಗೆಲ್ಲ ಈ ಬ್ಯಾಗ್ ಹಾಕ್ತಾಯಿದ್ದೀನಿ. ಈ ಬ್ಯಾಗ್ ಹಾಕ್ಬೇಡ, ಇದನ್ನ ಬಾಕ್ಸ್ ಎತ್ತು, ಇದನ್ನ ಅಡುಗೆ ಮನೆಗೆ ಇಟ್ಕೊಳ್ಳಿ. ಬೇಕಿದ್ರೆ ತಿನ್ನು, ಇಲ್ಲ ಬಿಸಾಕೋತಾಗ. ಈ ಮಿರರ್ ಬೇರೆ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ, ಹೊಡೆದೋಗೈತಿ. ಚೇಂಜ್ ಮಾಡೋಕ್ಕೆ ಆಯ್ತಲ್ಲ. ಅಮ್ಮ ಇದು ಎತ್ತೇ. ಓ ಇದೆತ್ತು, ಈ ಬೆಡ್ಶೀಟ್ ಎತ್ತು. ಎಲ್ಲ ಕೊಡ್ಬಿಡ್ತೀನಿ, ತುಂಬ ಗಲೀಜಾಗ್ಬಿಟ್ಟೈತೆ. ಇದು ಮೆಡಿಸಿನ್ ಕವರ್ಗೆ ಹಾಕು. ನೀನು ಎಲ್ಲ ನೋಡ್ಕೋಬೇಕು ತಾನೇ ಇದನ್ನ. ನೀನು ಅವೆಲ್ಲ ನೋಡಬೇಡ, ಎಲ್ಲ ಗಲೀಜು ಕಸ ಅಂಟ್ಕೊಂಡು ಇರು. ಏನಪ್ಪ ಅಲ್ಲಿ ಏನು ಇಟ್ಕೊಂಡಿದ್ದಪ್ಪ ಹೇಳಪ್ಪ. ಬೆಡ್ಶೀಟ್ ಆ ಕಡೆ ಇಡಪ್ಪ ಅಂದರೆ ನೀನು ಡ್ರಾಮಾ ಹೊಡಿತಿದ್ದೀನಪ್ಪ. ಅಯ್ಯಪ್ಪ ದೇವ್ರೆ, ಇರ್ತೀನ ಮೊದಲ ಹೆಲ್ಮೆಟ್ ಅದಕ್ಕೂ ಹೇಳ್ತೀನಿ. ಹಳೆ ಹೆಲ್ಮೆಟ್ ಅದು ಆ ಕಡೆ ಮೂಲೆಗೆ ಎಸೆಯತ್ತಾಗ. ಹೆಲ್ಮೆಟ್ ಇಲ್ಲಿ ನಾವೇ ಮಲ್ಗೋಕ್ಕೆ ಜಾಗ ಇಲ್ಲ. ನಾ ಹೆಲ್ಮೆಟ್ ಬೇರೆ ಮಾಡ್ಕೊಳ. ಆ ಮೆಡಿಸಿನ್ ಕವರ್ ಕೊಡು, ಆ ಡಬ್ಬ ಬಾಕ್ಸ್ ಕೊಡು ಈ ಕಡೆ. ಇರು, ಇಲ್ಲೆಲ್ಲ ಕೊಡ್ಬಿಡ್ತೀನಿ, ಆಮೇಲೆ ಇಟ್ಕೊಳ್ಳೋಣ. ಸರಿ
ಯಾರೋ ವಾರ ಒಂದು ಸೆಟ್ಟು ಒಂದು ಸೆಟ್ ಆಯ್ತಾ